ಪರಿಸ್ಥಿತಿ ವಿಶೇಷ ಗ್ರಾಮ ಸಭೆಯನ್ನು ಕರೆಯುವ ಹಂತಕ್ಕೆ ತಂದು ನನ್ನನ್ನು ಮುಟ್ಟಿಸಿದೆ. ಏನು ನಡೆಯತಕ್ಕಂಥ ವಿದ್ಯಮಾನಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಬೇಕು. ನಾನು ತಪ್ಪು ಮಾಡಿಕೊಂಡಲ್ಲಿ ಮಾಡಿದಲ್ಲಿ ತಿದ್ದಿಕೊಳ್ಳಲಿಕ್ಕೆ ಸದಾ ಸಿದ್ಧ ನಿಲ್ಲುವಂಥ ವ್ಯಕ್ತಿ, ಮುಕ್ತ ಮನಸ್ಸು. ಸ್ವರ ಮಾತ್ರ ಸ್ವಲ್ಪ ರಫು, ನಾನಿರೋದೇ ಹೀಗೆ. ಅದನ್ನು ಇನ್ನು 44 ವರ್ಷಕ್ಕೆ ತಿದ್ದುಕೊಳ್ಳಲಿಕ್ಕೆ ನನ್ನಿಂದ ಅಸಾಧ್ಯ. ಆದರೆ ನಾವು ಬ್ಯಾಂಕ್ ಬಿಲ್ಡಿಂಗ್ ಅಂತ ತಯಾರಿ ಮಾಡಿದ್ದಲ್ಲ. ಪ್ರಾರಂಭದಲ್ಲಿ ತಾಂತ್ರಿಕ ಅಭ್ಯಂತರವಾಗಿ ಚರ್ಚೆ ಮಾಡಿದಾಗ ನಮ್ಮ ಹತ್ರ ಸರ್ವೋತ್ತಮ ಬಿಟ್ಟು ಹೋಗುವಾಗ ಒಂದು 12 ಲಕ್ಷ ರೂಪಾಯಿ ದುಡ್ಡಿತ್ತು ವರ್ಗ 1ರಲ್ಲಿ. ತಾಂತ್ರಿಕ ಅಭ್ಯಂತರದಲ್ಲಿ ಯೋಚನೆ ಮಾಡಿ ನಮ್ಮ ಹತ್ರ ಒಂದು ವರ್ಗ 1ರಲ್ಲಿ 12 ಲಕ್ಷ ಇದೆ ಮಾರ್ರೆ. ಈ ವರ್ಷ ಸ್ವಲ್ಪ ದುಡ್ಡು ವರ್ಗ 1 ಹಾಕ್ತೇವೆ, ಆಮೇಲೆ 10ನೇ ಹಣಕಾಸು ಹಾಕ್ತೇವೆ. ಬ್ಯಾಂಕಿನವರು ಅನಿಸಿಕೆ ಇತ್ತು, ಆದರೆ ಬ್ಯಾಂಕಿಗೆ ಕೊಡಲಿಕ್ಕೆ ಉದ್ಯಮ ಭಾರತಿ ಯೋಜನೆಯಲ್ಲಿ ಅವಕಾಶ ಇಲ್ಲ, ಏನು ಮಾಡೋದು ಅಂತ ಕೇಳಿ ಹೀಗೆ ಚರ್ಚೆ ಮಾಡಿದಾಗ ಅವರೊಂದು ಉಪಾಯ ಹೇಳಿಕೊಟ್ರು. ನೀವು ಉದ್ಯೋಗ ಭಾರತಿ 20 ಲಕ್ಷವನ್ನು ಗುರಿ ಸಾಧನೆ ಮಾಡಿಕೊಳ್ಳಿ, ಅದನ್ನು ಮತ್ತೆ ಇದು 31 ಲಕ್ಷದಿಂದ ಸೇರಿಸಿ ಈ ಟೆಂಡರ್ ಮುಖೇನ ವಹಿಸಿಕೊಡಿ. ಗುತ್ತಿಗೆದಾರ ಯಾರಾದರೂ ಉದ್ಯೋಗ ಭರವಸೆ ಯೋಜನೆ ನರಸಿಂಹನಾಯಕರಂತವರು ಇದ್ದಾರೆ, ಮೇಸ್ತ್ರಿಗಳಿಗೆ ಕೆಲಸ ಕೊಡಲಿ, ಅವರ ಕೂಲಿ ಅವರಿಗೆ ಪಾವತಿ ಆಗುತ್ತೆ, ಅದನ್ನ ಉಪಯೋಗ ಮಾಡಿಕೊಳ್ಬೋದು. ತದನಂತರ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗುತ್ತೆ. ಆವಾಗ ಲೆಕ್ಕ ಪರಿಶೋಧನೆ 24-25 ಸಾಲಿ ವರ್ಷಕ್ಕೊಮ್ಮೆ ಮಾತ್ರ ಲೆಕ್ಕ ಪರಿಶೋಧನೆ ಇತ್ತು. ಆ ಲೆಕ್ಕ ಪರಿಶೋಧನೆ ಆದ ನಂತರ ಆಸ್ತಿ ನಿಮ್ದು ಗ್ರಾಮ ಪಂಚಾಯತಿಗೆ ಆಗುತ್ತೆ, ಅದನ್ನು ನೀವು ಆನಂತರ ಬ್ಯಾಂಕಿಗೆ ಕೊಡ್ಬೋದು ಅನ್ನುವಂಥದ್ದನ್ನ ಸಲಹೆಯನ್ನು ಕೊಟ್ಟು ಸತ್ಯವನ್ನು ನಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾವು ಅದನ್ನ ಅವರು ಕೊಟ್ಟ ಸಲಹೆಯನ್ನ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯನ್ನು ಮಂಡಿಸಿದೆವು. ಮಂಡಿಸಿ ಒಪ್ಪಿಗೆಯನ್ನು ಪಡ್ಕೊಂಡಿವು. ನಮ್ಗೇನು ಆತರ ಇದ್ದಿಲ್ಲ, ಇಷ್ಟು ಬೇಗ ಗ್ರಾಮ ಪಂಚಾಯತ್ ಬ್ಯಾಂಕಿಗೆ ಕೊಡ್ಬೇಕನ್ನುವಂಥದ್ದು. ಆದರೆ ನನ್ನ ಅವಧಿಯಲ್ಲಿ ಅಥವಾ ನಮ್ಮೆಲ್ಲರ ಅವಧಿಯಲ್ಲಿ ಪಂಚಾಯತಿಗೆ ಒಂದು ಪರ್ಮನೆಂಟ್ ಆದ ಆದಾಯ ಬರತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಆ ನಿರ್ಣಯವನ್ನು ಕೈಗೊಂಡು ಕುಮಾರದಾಸ್ ಹೇಳಿದ್ದು ಸತ್ಯ. ಆದರೆ ಆವಾಗ ಅಂದು ಈ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಪರಿಕಲ್ಪನೆ ನಮಗೆ ಇದ್ದಿಲ್ಲ. ಹಾಗೆ ಮುಂದುವರಿದು NREG ಗುತ್ತಿಗೆದಾರರು ಕಾಗದ ಕೊಟ್ಟರು, NREGಯಲ್ಲಿ ಕೆಲಸ ಮಾಡಲಿಕ್ಕೆ ಅಸಾಧ್ಯ ಆಗ್ತಿದೆ, 20 ಲಕ್ಷ ರೂಪಾಯಿ ಗುರಿ ಮುಟ್ಲಿಕ್ಕೆ ಅಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ರು. ಲೆಟರ್ ಕೊಟ್ಟರು, 2 ಸರಿ ಕಾಗದ ಕೊಟ್ಟರು ಗ್ರಾಮ ಪಂಚಾಯತಿಗೆ. ನಾವಾಗ 2 ಸರಿ ನಿರ್ಣಯ ಮಾಡಿದ್ದೇವೆ, NREGನ ಕೈ ಬಿಡುವುದು ಒಂದು ನಿರ್ಣಯವನ್ನು ಕೂಡ ಮಾಡಿದ್ದೆ. ಬಾಕಿ ಮೊತ್ತವನ್ನು ಗ್ರಾಮ ಪಂಚಾಯತ್ನಿಂದ ಮುಂದಿನ ಸಾಲಿನಲ್ಲಿ ಭರಿಸೋದು ಅಥವಾ ಶಾಸಕರ ಅನುದಾನದಿಂದ ಭರಿಸೋದು, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಭರಿಸೋದಂತ ನಿರ್ಣಯವನ್ನು ಕೂಡ ಮಾಡಿದೆ. ಈ ತನ್ಮಧ್ಯೆ ಏನಾಯಿತು, ಕಟ್ಟಡ ಪ್ರಗತಿ ಕುಂಠಿತ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಗುತ್ತಿಗೆ ತೆಗೆದುಕೊಂಡವರು ಸ್ವಲ್ಪ ಸತ್ರಾಡರು. ಇವತ್ತು ಅವರು ಇಲ್ಲ, ಶಿವಮೊಗ್ಗ ಹೋಗಿದೆ. ನಾನು ಬರ್ಬೇಕಂತ ಕೇಳ್ಕೊಂಡೆ, ಅವರು ಶಿವಮೊಗ್ಗದಲ್ಲಿ ಕೆಲಸ ಆಗ್ತಿದೆ. ಅವರು ನನ್ನ ಒತ್ತಾಸೆಯ ಮೇರೆಗೆ ಇಲ್ಲಿ ಟೆಂಡರ್ ಹಾಕಿದ್ದು. ಇಷ್ಟು ದಿವಸ ಮತ್ತೆ ಡಿಲೇ ಆಗಲಿಕ್ಕೆ ಕಾರಣ ಬೇರೆ ಬೇರೆಗಳಿದೆ. ಟೆಂಡರ್ ಅಂದಾಜು ಪಟ್ಟಿ ಆಗಬೇಕು, ತಾಂತ್ರಿಕ ಮಂಜೂರಾತಿ ಆಗಬೇಕು, ಆಡಳಿತಾತ್ಮಕ ಮಂಜೂರಾತಿ ಆಗಬೇಕು, ಹೀಗೆ ಹಲವಾರು ಕಾರಣದಿಂದ ಮಳೆಗಾಲ ಬಂತು, ಕಟ್ಟಡ ಸ್ವಲ್ಪ ತಡವಾಯಿತು. ಆದರೆ ಉದ್ಯೋಗ ಭಾರತ ಯೋಜನೆಯಲ್ಲಿ 3,87,600 ರೂಪಾಯಿ ಕೂಲಿ ಕಾರ್ಯಕ್ಕೆ ಪಾವತಿ ಆಗಿದೆ. ಬಿಟ್ಟರೆ ಏನೋ ಸಪ್ಲೈ ಬಿಲ್ಲು ಬರೀಲಿಕ್ಕೆ, ಏನು ಮೆಟೀರಿಯಲ್ ಬರೀಲಿಕ್ಕೆ MB ತಗೊಂಡು ಇಂಜಿನಿಯರ್ ಹೋಗಿದ್ದಾರೆ. ಆ ಹಂತದಲ್ಲಿ ತಾಲೂಕು ಪಂಚಾಯತ್ನ ಒಂದು ಲೆಟರ್ ಬಂತು, ಏನು ಉದ್ದೇಶಿತ ಕಾಮಗಾರಿ ಉದ್ದೇಶಕ್ಕೆ ಬಳಸಿಕೊಳ್ಬೇಕು ಅನ್ನೋಂಥದ್ದು, ಇಲ್ಲಿ ರಿಕವರಿ ಬರುತ್ತೆ ಅಂತೇಳಿ ಜಿಲ್ಲಾಧಿಕಾರಿ ಅವರಿಂದ ಬಂತು, CRC ಅವರಿಂದ ಬಂತು. ಆವಾಗ ಅದು ಆಲೋಚನೆ ಮಾಡಿದ್ರೆ ನಮ್ಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ತಗೊಂಡ್ವಿ. ಗ್ರಾಮ ಪಂಚಾಯತ್ ಉದ್ಯೋಗ ಭಾರತಿ ಯೋಜನೆಯನ್ನು ಕೈ ಬಿಡುವುದು, ಒಂದು ವೇಳೆ 3,87,600 ರೂಪಾಯಿ ಉಸುಲಾತಿಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮುಂದಿನ ದಿನಗಳಲ್ಲಿ ಬಂದರೆ ಗ್ರಾಮ ಪಂಚಾಯತ್ ಭರಿಸುವುದು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡು ಇದಕ್ಕೆ ಕಡಿಮೆ ಆಗುವ ಮೊತ್ತಕ್ಕೆ ಶಾಸಕರ ಅನುದಾನವನ್ನು ಕೋರುವುದು ಮತ್ತು ಮುಂದಿನ ಸಾಲಿನ ವರ್ಗವನ್ನು ಮತ್ತು 15ನೇ ಹಣಕಾಸು ಬರೆಸಿಕೊಳ್ಳುವುದಂತೂ ಕಳೆದ ತಿಂಗಳಲ್ಲಿ ನಿರ್ಣಯವನ್ನು ಕೂಡ ಮಾಡಿದೆವು. ಈ ಕಾಗದ ಬಂದ ಮೇಲೆ ನಿರ್ಣಯವನ್ನು ಮಾಡಿದೆವು. ಮೊದಲು ಕೂಡ ನಿರ್ಣಯ ಆಗಿತ್ತು.
ಆಗ ತುಂಬ ನೋವಾಯ್ತು ಮನಸ್ಸಿಗೆ. ಆದರೂ ಉದ್ದೇಶ ನಮ್ಮದು ಕೆಟ್ಟದಾಗಿರಲಿಲ್ಲ. ನಾನು ಎಣಿಸ್ಕೊಂಡೆ, ನಾನೊಂದು ಇದು ಕೊನೆಯ ಅವಧಿ, ಇನ್ನು ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ನಾನು ಬರೋದಿಲ್ಲ. ನನ್ನ ನಾಯಕರಲ್ಲಿ ಆ ವಿಷಯ ತಿಳಿಸಿದ್ದೆ. ಆದರೆ ನಾನು ಹೋಗಿ ಮನೆಯಲ್ಲಿ ಆರಾಮಿರ್ಬೋದು. ಇದರಲ್ಲಿ 2 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದರಲ್ಲಿ ನನ್ನೊಂದಿಗೆ ಭಾಗಿಯಾಗಿದ್ದಾರೆ. ಈ ಹಣ ಪಾವತಿಯಲ್ಲಿ ಏನು ಕೂಲಿಕಾರಿಗೆ 3,87,600 ರೂಪಾಯಿಗಳು. ತೊಂದರೆ ಇಲ್ಲ, ತುಂಬ ಖುಷಿಯಿಂದ ಮಾತಾಡ್ತೇವೆ. 3,87,600 ರೂಪಾಯಿ ಏನು ಕೂಲಿಗಾರರಿಗೆ ಪಾವತಿ ಆಗಿದೆ, ಅದು ಗ್ರಾಮ ಪಂಚಾಯತ್ ಬಸ್ಸು ಬೇಡ ಅನ್ನುವಂಥದ್ದು ನನ್ನ ಮನಸ್ಸು, ನನ್ನ ಅಂತರಾತ್ಮ. ಯಾಕಂದ್ರೆ 2 PDOಗಳಿಗೆ ಮೇಲೆ ಅವರು ಸಂಬಳದಲ್ಲಿ ಜೀವನ ಸಾಗಿಸುವವರು, ಅವರಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಸ್ವಂತ ನಿರ್ಣಯಗಳನ್ನು ಕೈಗೊಂಡು, ನನ್ನ ಸ್ವಂತ ನಿರ್ಣಯ ಅದು, ಯಾರು ಗ್ರಾಮ ಪಂಚಾಯತ್ ಸದಸ್ಯರಲ್ಲಾಗಲಿ ಅಭಿವೃದ್ಧಿ ಅಧಿಕಾರಿಗಳಲ್ಲಾಗಲಿ ಅಥವಾ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಾನು ನಿರ್ಣಯಗಳನ್ನು ತೆಗೆದುಕೊಂಡಿರುವುದಲ್ಲ. ಟಿಪ್ಪಣಿ ಅಂತೇಳಿ PDOವರಿಗೆ ಬರೆದೆ. ಆ ಟಿಪ್ಪಣಿಯಲ್ಲಿ ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಗ್ರಾಮ ಪಂಚಾಯತ್ನಿಂದ ತೆಗೆದುಕೊಂಡ ನಿರ್ಣಯಗಳನ್ನು ಗ್ರಾಮ ಪಂಚಾಯತ್ ಬರೆಸುವುದು ತೆಗೆದುಕೊಂಡ ನಿರ್ಣಯಗಳನ್ನು ಕೂಡ ಪ್ರಸ್ತಾಪ ಮಾಡಿದೆ. ಮುಂದುವರೆದು ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು, ಅಧಿಕಾರಿಗಳಿಗೆ ಅನ್ನುವಂಥ ಅಥವಾ ಪಂಚಾಯತಿಗೆ ನನ್ನ ಅವಧಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋಂಥ ತೀರ್ಮಾನ ತೆಗೆದುಕೊಂಡು ದಿನಾಂಕ 3/2/26 ನನ್ನ SP ಖಾತೆ ಹೆಬ್ರಿ ಬ್ಯಾಂಕ್ ಖಾತೆ ಚೆಕ್ ನಂಬರ್ 00006 ಅಂತೆ 3,87,760 ರೂಪಾಯಿಯನ್ನ ನನ್ನ ಸ್ವಂತ ಹಣದಿಂದ ಬರೆಸಿ ವರ್ಗ 1ರ ಖಾತೆಗೆ ಜಮಾ ಮಾಡಿದ್ದೇನೆ. ಅದರಲ್ಲಿ ಕಂಡೀಷನ್ ಹಾಕಿದ್ದೇನೆ, ಸಾಮಾಜಿಕ ಆಡಿಟ್ ಲೆಕ್ಕ ಪರಿಶೋಧನಾ ಸಂದರ್ಭದಲ್ಲಿ ಉಸುಲಾತಿಗೆ ಬಂದಲ್ಲಿ ಆ ಹಣವನ್ನು ಬಳಸಿಕೊಳ್ಳುವುದು, ಉಸುಲಾತಿಗೆ ಬರದೇ ಇದ್ದಲ್ಲಿ ಆ ಹಣವನ್ನು ನನಗೆ ವಾಪಸ್ ಕೊಡುವ ಅನ್ನುವಂಥ ಷರತ್ತಿನೊಂದಿಗೆ ನಾನು ಹಣವನ್ನು ಪಾವತಿ ಮಾಡಿದ್ದೇನೆ. 99% ಉಸುಲಾತಿಗೆ ಬರ್ತದೆ ಅನ್ನುವಂಥದ್ದು ನನಗೆ ಗೊತ್ತಿತ್ತು, ಅದು ಬೇರೆ ವಿಷಯ. ಮುಂದುವರೆದು ಗೋಡೆಗಳು ತಪ್ಪು ಕೆಲಸ ಮಾಡಿದ್ದು, ಸಣ್ಣದೊಂದೊಂದು ಸಣ್ಣ ತಪ್ಪು ಮಾಡಿಲ್ಲ, ನಾನು ದೊಡ್ಡ ತಪ್ಪು ಮಾಡಿಲ್ಲ. ನಾನು ಮಾಡಿದ್ದೆಲ್ಲ ಸರಿಯಾಗಿದೆ. ಏನು ತಪ್ಪು ಮಾಡಿ ಕಾನೂನಿನಲ್ಲಿ ತಪ್ಪಂತ ತೋರಿದ್ರು ಕೂಡ ಅದನ್ನ ರೆಕ್ಟಿಫಿಕೇಶನ್ ಮಾಡುವಷ್ಟು ಎಲ್ಲ ವ್ಯವಸ್ಥೆಗಳನ್ನು ನಾನು ಇವತ್ತು ಮಾಡಿಕೊಂಡು ಗ್ರಾಮಸ್ಥರ ಮುಂದೆ ನಿಂತಿದ್ದೇನೆ. ನನಗೇನು ಬೇಸರಿಲ್ಲ. ನಾನು ಅಗರ್ಭ ಶ್ರೀಮಂತನೇನಲ್ಲ. ನಾನು ವೃತ್ತಿಯಿಂದ ನಿವೃತ್ತಿ ಆಗಿದ್ದೇನೆ, 3 ವರ್ಷ ಆಯಿತು. ಯಾವ ಸಂಪಾದನೆ ನನಗಿಲ್ಲ. ಇರೋದು ಅಡಿಕೆ ತೋಟ. FD 1 ರೂಪಾಯಿ FD ಇದೆ ಅಂತ ನೀವೆಲ್ಲ ತೋರಿಸಿಕೊಟ್ರೆ ನೀವು ಹೇಳಿದಾಗ ಕೇಳ್ಕೊಂಡು ನಾನು ಇರ್ತೇನೆ, ತೆರೆದ ಪುಸ್ತಕ. ನಿಮ್ಮೆಲ್ಲರ ಸುಳ್ಳು ಹೇಳುವ ಅವಶ್ಯಕತೆ ನನಗೆಲ್ಲ, ಬಡ್ಡಿ ಹಣ ನನ್ನ ಹತ್ರ ಇಲ್ಲ. ಆದರೆ ನನಗೆ ಒಳ್ಳೆ ಒಂದು ಮಗಳು, ಒಂದು ಅಳಿಯ ಸಿಕ್ಕಿದ್ದಾರೆ, ಅದೇ ಸಾಕು, ಅದೇ ನನ್ನ ಆಸ್ತಿ, ಅದೇ ನನ್ನ ಬಡ್ಡಿ ಹಣ ಅಂತ ನಾನು ತಿಳ್ಕೊಳ್ತಾರೆ. ಹಾಗೆ ಇದು NRG ಬಗ್ಗೆ ನನ್ನ ಉತ್ತರ. ಕುಮಾರದಾಸರವರೇ, ತಪ್ಪಿದ್ರೆ ತಿದ್ದುಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಹಾಗೆ ಮುಂದುವರಿದು ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಮಾಜದಲ್ಲಿ ಹೇಗೆ ಇರಬೇಕು ಅನ್ನೋದು ಕಳಿಸಿಬಿಟ್ಟವರು ನನ್ನ ಗುರುಗಳು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ. 1 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ. 37 ವರ್ಷ ಸುದೀರ್ಘ ನನ್ನ ಜೀವನವನ್ನು ಅವರೊಟ್ಟಿಗೆ ಕಳೆದಿದ್ದೇನೆ. ಆತ್ಮವಿಶ್ವಾಸ ಇದೆ, ಆತ್ಮಧೈರ್ಯ ಇದೆ. ಇದು ದುಃಖ ಅಲ್ಲ, ಖುಷಿಯಿಂದ ಕಂಡಲ್ಲಿ ಬಾಷ್ಪಾಂಜಲಿ, ಅವರೊಟ್ಟಿಗೆ ಇದ್ದದ್ದಕ್ಕೆ ಬಾಷ್ಪಾಂಜಲಿ ಬರ್ತಾ ಇದೆ. ಆದರೆ ನನಗೊಂದು ಹೇಳ್ತಾ ಇದ್ರು, ಯಾವಾಗಲೂ ಹೇಳೋದು, ಸಮಾಜ ಯಾರನ್ನ ನಂಬಬೇಕಂತ ಹೇಳಿದ್ರೆ
ಅವನ ಮನೆಯಲ್ಲಿ ಸರಿ ಇರಬೇಕು, ಅವನ ಕುಟುಂಬದಲ್ಲಿ ಸರಿ ಇರಬೇಕು. ಎಷ್ಟು ಪರ್ಸೆಂಟ್? 70% ಸರಿ ಇದ್ರೆ ಸಮಾಜ ಅವನು ನಂಬೋದಂತೆ. ಆದರೆ ಇವತ್ತು ನನ್ನ ಮೇಲೆ ಆಪಾದನೆ ಮಾಡತಕ್ಕಂಥ ಮಾಡ್ತಿರೋರು ಅವರ ಮನೆಯಲ್ಲಿ ಸರಿ ಇಟ್ಕೊಳ್ಳಿ, ಫಸ್ಟು ಅವ್ರ ಕುಟುಂಬವನ್ನು ಸರಿ ಇಟ್ಟುಕೊಳ್ಳಿ. ಏನು ಅವರು 11 ಜನ ಮಕ್ಕಳಿದ್ದಾರೆ, ಅವರಲ್ಲೇ ಇವರ ಮೇಲೆ ಅಸಮಾಧಾನ ಇದೆ. ಅವರ ಸಮಾಜವೇ ಅವರನ್ನು ನಂಬ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿರತಕ್ಕಂತಹ ಸಿ.ಕೆ. ಅನ್ನೋರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ತಾನೆಷ್ಟು ಸರಿ ಇದ್ದೇನೆ, ತಾನೆಷ್ಟು ಜನರಿಗೆ ನೆರವಾಗಿದ್ದೇನೆ, ತಾನೆಷ್ಟು ಜನರಿಗೆ ಜೀವನವನ್ನು ಕೊಟ್ಟಿದ್ದೇನೆ. ಪಾಪ ಮುಸ್ಲಿಂ ಮಹಿಳೆ ಏನು ಒಂದು ಗೋಳಿ ಅಂಗಡಿ ಇಟ್ಕೊಂಡಿರ್ತೀವಿ ಬಿಲ್ಡಿಂಗಲ್ಲಿ ಇದ್ದೇವೆ. ನನಗೂ ಕೂಡ ಸಹಾಯ ಮಾಡೋಕ್ಕಾಗಿಲ್ಲ. ಗುರುಪ್ರಸಾದ್ ಶೆಟ್ಟಿ ಅವರು ಪದೇ ಪದೇ ಹೇಳೋದು ಏನಾದರೂ ಮಾಡೋಣ ಅಂತ. ಇಲ್ಲಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಕೂಡ ನನ್ನನ್ನು ಕರೆದು ಹೇಳಿದರು, ಶೇಖರ್ ಎಲ್ಲಾದರೂ ಒಂದು ಅವಕಾಶ ಮಾಡಿಕೊಡಿ ಅವರಿಗೆ ಅಂತೇಳಿ. ಆದರೆ ಈ ಮನುಷ್ಯ ತನ್ನೆಲ್ಲಿರ್ತಕ್ಕಂಥ ತನ್ನ ಶೆಡ್ಡು ಆ ಕಡೆ ಇರುವಂಥದ್ದು ಅಲ್ಲಿಂದ ಒದ್ದು ಓಡಿಸಿದರು. ಆ ಶಾಪ ತಟ್ಟದಿರ್ತದೆ ಅವರಿಗೆ. ಹಾಗೆ ಸುಖ ಸುಮ್ಮನೆ ಬೇರೆಯವರ ಮೇಲೆ ಮಾನಹಾನಿ ಮಾಡತಕ್ಕಂಥ ಏನು ಹೇಳ್ತಾರೆ, ಏನು ನಾವು ತೆಗೆದುಕೊಂಡ ತೀರ್ಮಾನ ಹೇಳಿ. ಒಂದು ಕಡೆ ಕೇಂದ್ರ ಸರ್ಕಾರದ ಸಂಸ್ಥೆ ಬ್ಯಾಂಕ್ ಆಫ್ ಬರೋಡಾ, ಒಂದು ಕಡೆ ರಾಜ್ಯ ಸರ್ಕಾರದ ಸಂಸ್ಥೆ ಗ್ರಾಮ ಪಂಚಾಯತ್ ಹಾಲಾಡಿ, ಇದರ ಮತ್ತೆ ಒಳ ಒಪ್ಪಂದ ಮಾಡಿಕೊಂಡು ಹಣ ಹೊಡಿಲಿಕ್ಕೆ ನನಗೇನಿದೆ? ನನಗೆ ಆ ದೌರ್ಭಾಗ್ಯ ದೇವರು ಕೊಟ್ಟಿಲ್ಲ. ನನಗೆ ಬದುಕಲಿಕ್ಕೆ ಆಗುವಷ್ಟು ವ್ಯವಸ್ಥೆ, ನನ್ನ ಅಚ್ಚುಕಟ್ಟಾಗಿ ಬದುಕಲಿಕ್ಕೆ ಆಗುವಷ್ಟು ವ್ಯವಸ್ಥೆ ನನಗೆ ದೇವರು ಕೊಟ್ಟಿದ್ದಾನೆ. ಸಂತೃಪ್ತಿ ಇದೆ, ಸಂತೃಪ್ತಿಯಿಂದ ಜೀವನ ನಡೆಸ್ತಾ ಇದ್ದೇನೆ. ಆದರೆ ನನಗೆ ಕಪ್ಪು ಚುಕ್ಕೆ ಬಂದಾಗ 38 ವರ್ಷ ನನ್ನೊಟ್ಟಿಗಿದ್ದಂಥ ನಾಯಕರಿಗೆ ತಾಗಬಾರ್ದು. ಅವರೊಟ್ಟಿಗೆ 38 ವರ್ಷ ಇದ್ದ ಏನೇನೋ ಮಾಡ್ಕೊಂಡು ಹೋದ ಅನ್ನೋಂಥ ಭಾವನೆಗಳು ಸಮಾಜದಲ್ಲಿ ಬರಬಾರ್ದು. ಅವ್ರಿಗೆ ಗೊತ್ತಿದೆ, ನಮ್ಮ ಪಂಚಾಯತ್ ಸದಸ್ಯರಿಗೆ ಗೊತ್ತಿದೆ, ಅದು ಬರಬಾರ್ದು. ಮತ್ತೆ ಪಿ ಡಿ ಅವರ ಏನು ಇಬ್ಬರು ಪಿ ಡಿ ಅವರು ಭಾಗಿಯಾಗಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ನಾನು ನನ್ನ ಸ್ವಂತ ಹಣವನ್ನು ಇದಕ್ಕೆ ಬಳಸಿದ್ದೇನೆ. ಅದ್ರ ಬಗ್ಗೆ ಒಂದಿಂಚು ಬೇಸರ ಇಲ್ಲ. ಹಣ ಕಡಿದ ಬಗ್ಗೆ ನನ್ನ ತೃಪ್ತಿ ಇದೆ. ಆ ಹುದ್ದೆಯಲ್ಲಿ ಇದ್ದಾಗ ಆ ಹುದ್ದೆಗೆ ನಿಷ್ಠನಾಗಿ ಚುಕ್ಕೆ ಬಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಮನೆಯಲ್ಲಿ ಆರಾಮಿರೋದು, ಪಿ ಡಿ ಅವರಲ್ಲಿ ಟೆನ್ಷನ್ ಇರೋದು, ಮುಂದಿನ ದಿನದಲ್ಲಿ ಅದಾಗಬಾರ್ದು ಅನ್ನೋಂಥ ಜೊತೆಯಿಂದ ಆ ನಿರ್ಧಾರ ತಗೊಂಡೆ. ಅನ್ನೋರು ಎಷ್ಟು ಸರಿ ಇದ್ದಾರೆ ಅನ್ನೋಂಥ ಪ್ರಶ್ನೆ, ಅದಕ್ಕೆ ಉತ್ತರ ನಾನೀಗ ಕೊಡಲ್ಲ. ಕಾಲ ತತ್ವೇ ನಮ್ಮ ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ, ಯಾರು ಶಾಶ್ವತರಲ್ಲ. ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ. ಕಾಲ ಬಂದಾಗ ಉತ್ತರ ನಿರೀಕ್ಷಿಸೋಣ ಅನ್ನೋ ಮಾತನಾಡ್ತಾ ಆನಾಟಿಗೆ ಒಬ್ಬ ರಾಜೇಶ್ ಅಂತ ಬಂದ ಆ ವಿಡಿಯೋದಲ್ಲಿ. ಅವನ ವಿಷಯ ಹೇಳಬಾರ್ದು, ಅಷ್ಟು ದೊಡ್ಡ ವ್ಯಕ್ತಿ ಕೂಡ ಅಲ್ಲ. ಆದ್ರೆ ಆ ಎತ್ತಿ ಆಗಿದೆ ಒಂದು ಹೇಳ್ತೇನೆ. ಆ ಹುಡುಗನಿಗೆ 12,000 ರೂಪಾಯಿ ಬಾಡಿಗೆಗೆ 18,000 ರೂಪಾಯಿ ಬಾಡಿಗೆ ಬಿಲ್ಡಿಂಗ್ ತಗೊಂಡ ಹೋಟೆಲ್ ನಟ್ಲಿಕ್ಕೆ. ತುರಂತ ಮೇಡಮ್ ಮೊನ್ನೆವರೆಗೂ ಅದನ್ನೇ ಹೇಳ್ತಾ ಇದ್ರು. ಕಡೆ ನಾನು ಸಾಧುವರ ಅಧ್ಯಕ್ಷ ಒಂದು ತೀರ್ಮಾನ ತಗೊಂಡೆ. ನಾನು ಊರಿನವರು ಚೋರ ಹೊಡೆಯವರು, ಪಾಪ ಅನ್ಯಾಯ ಆಗ್ಬಾರ್ದು ಅಂತೇಳಿ ಕರೆದು ರಿಯಲ್ ಮಾಡಿ ಅವನ ಅಮ್ಮನ ಕಡಿಮೆ ಬಾಡಿಗೆ ಕೊಟ್ಟೆ. ಅದು ಕೂಡ ಕಾನೂನು ಬಾಹಿರ ಅಲ್ಲ. ನೀವು ಮಾಡಿದಾಗೆ ನಾನೊಂದು ಮಾಡಿದ್ದೆ ಅಂತ ಇಟ್ಕೊಳ್ಳಿ. ನೀವು ಮಾಡಿದಾಗ ಕೆಲವೊಮ್ಮೆ ನಾನೊಂದು ಮಾಡಿದ್ರೆ ಅದು ಅಲ್ಲೇ ಬೆಂಡ್ ಮಾಡಿದ್ದು, ಬಾಹಿರ ಅಲ್ಲ, ಬೆಂಡ್ ಮಾಡಿದ್ದು. ಅವನು ನನಗೆ ಉಪದೇಶ ಕೊಡುವಂಥದ್ದು. ಅವನ ಕಾಲ ಬುಡದಲ್ಲಿ ಅವನೆಲ್ಲ ಕೂತಿದ್ದಾನೆ, ಅವನೆಲ್ಲ ಶೆಡ್ ಕಟ್ಟಿಕೊಂಡಿರ್ತಾರೆ, ಅವನ ಕಾಲ ಮೇಲೆ ಕಾಲ ಅವನೇ ಕಲ್ಲನ್ನು ಅವನೇ ಹತ್ಕೊಳ್ಳುವಂಥ ಪರಿಸ್ಥಿತಿ ಅವನಲ್ಲಿದೆ. ಅವನ ವಿಷಯ ಬಿಟ್ಬಿಡಿ. ಅನ್ನೋದ್ರ ಮುಂದೆ ನಡೆದೆ ಆ ಭಗವಂತ ಸದ್ಬುದ್ಧಿ ಅನ್ನೋರೇ ಕೊಡ್ಲಿ. ಏನಾದರೂ ಸಮಾಜಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡುವ ಭಾಗ್ಯತೆ ಶ್ರೀದೇವರು ಕರುಣಿಸಲಿ. ಈ ವಿಕೃತ ಮನಸ್ಸು ಅವರ ಹೃದಯದಿಂದ ದೂರ ಹೋಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನೀವೆಲ್ಲ ಬಂದಿದ್ದೀರಿ, ತುಂಬಾ ಸಂತೋಷವಾಗಿದೆ. ನನಗೊಂದು 2 ಅವಕಾಶ. ಒಂದು ಇದ್ರ ಬಗ್ಗೆ ಬ್ಯಾಂಕ್ ಬಿಲ್ಡಿಂಗ್ ಸ್ವಚ್ಛೀಕರಣ ಕೊಡ್ಲಿಕ್ಕೆ, ಮತ್ತೆ ಬ್ಯಾಂಕ್ ಬಿಲ್ಡಿಂಗ್ 100ಕ್ಕೆ 100 ಇಲ್ಲಿ ಮಾಡೇ ಮಾಡ್ತೇವೆ. ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಯಾಕಂದ್ರೆ ಶಾಸಕರಾದ ಕಿರಣ್ ಕೊಟ್ಟಿದ್ದಾರೆ, ಆಶ್ವಾಸನ ಕೊಟ್ಟಿದ್ದಾರೆ. ಏನಾರಿಗೆ ಕಡಿಮೆ ಆಗುವ ಮೊತ್ತವನ್ನು ಅವರು ಕೊಡ್ತೇನೆ ಅಂತ ಮನಸ್ಸನ್ನು ಮಾಡಿದ್ದಾರೆ.
ಹಾಗಾಗಿ ಅಥವಾ ಒಂದು ವೇಳೆ ಅದು ಅದು ಸಾಕಾಗ್ತಿದ್ದಲ್ಲಿ ಮುಂದಿನ ಕಾಲದಲ್ಲಿ ಬರ್ತಕ್ಕಂಥ ನನ್ನ ಸನ್ಮಿತ್ರ ಯಾರಾದರೂ ಬಾಡಿಯಲ್ಲಿ ಬರ್ಬೋದು. ನಾನು ಈಗಾಗಲೇ 3 ಸರಿ ನಿರ್ಣಯ ಮಾಡಿದ್ದೇನೆ, ಒಂದಲ್ಲ ಕಾಂಕ್ರೀಟ್ ಮೇಲೆ ಕಾಂಕ್ರೀಟ್ ಮಾಡಿ 3 ನಿರ್ಣಯ ಮಾಡಿದ್ದೇನೆ. ನಾಡ್ದು ಪುನಃ ಸಾಮಾನ್ಯ ಸಭೆ ಇದೆ, 13 ಮೇಡಮ್, 13 ಸಾಮಾನ್ಯ ಸಭೆ ಪುನಃ ನಿರ್ಣಯವನ್ನು ಮಾಡ್ತೇನೆ. ಗ್ರಾಮ ಪಂಚಾಯತ್ ಮುಂದಿನ ಹಂತದಲ್ಲಿ ಕಡಿಮೆ ಆಗುವ ಮೊತ್ತವನ್ನು ಬಳಸಿಕೊಂಡು ಗುತ್ತಿಗೆದಾರರಿಗೆ ಹಣವನ್ನು ಪಾವತಿಸಲು ನಿರ್ಣಯ ಮಾಡ್ತೇನೆ. ಹಾಗಾಗಿ ಗುತ್ತಿಗೆದಾರರು ಎದೆಗುಂದಿಲ್ಲ, ಬ್ಯಾಂಕಿನವರು ಇವರು ಗಾರಿಗೆ ಆಗ್ತಾ ಇದೆ, ಗಾರೆ ಆದ ಕೂಡಲೇ ಅವರು ಸೇಫ್ ಲಾಕರ್ ತಂದು ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ. ನಾನು ವಿದ್ಯಾಧರ ಶೆಟ್ಟಿ ಹತ್ರ ಹಲವು ಬಾರಿ ಮಾತಾಡ್ತಿದ್ದೆ, ಅವರು ರೀಜನ್ ಮ್ಯಾನೇಜರ್, ಅವರ ಸಂಪರ್ಕದಲ್ಲಿದ್ದೇನೆ. ಆದ ಕೂಡಲೇ ಮುಂದಿನ ಬಾಡಿ ಅದ್ದೂರಿಯಾಗಿ ಈ ಒಂದು ಬಿಲ್ಡಿಂಗ್ ಅನ್ನು ಓಪನ್ ಮಾಡಲಿ ಅನ್ನೋಂಥ ನಿಮ್ಮೆಲ್ಲರ ಸಹಕಾರದಿಂದ ಉದ್ಘಾಟನೆಗೊಳ್ಳಿ. ಬ್ಯಾಂಕ್ ಓಪನಿಗೆ ನೀವೆಲ್ಲ ಬಂದು ಭಾಗವಹಿಸಿ ಅದ್ದೂರಿಯಾಗಿ ಬ್ಯಾಂಕ್ ಉದ್ಘಾಟನೆಗೊಳ್ಳಿ ಅನ್ನುವಂಥ ಆಶಾಭಾವನೆ ನನ್ನ ವ್ಯಕ್ತಪಡಿಸ್ತಾ, ಈ ಆರೋಗ್ಯ ಏರುಪೇರು ಕಾನೂನು ಪಂಚಾಯತಿ ಬಂಧು ಆಗಿರ್ಬೋದು, ಬಾಗಿದ್ರು ನಾ ಸರಿ ಇರ್ತೀನಿ ಅನ್ನುವಂಥದ್ದಲ್ಲ, ಒತ್ತಡಗಳು ಸಹಜ. ಸುರತ ಮಾಡಿ ಹೇಳಿದಾಗೆ ಒಂದು ಪೇಪರ್ನ 10 ಬಾರಿ ಮಲಚಿ ನೋಡ್ತಾ ಇದ್ದೆ. ಇದಕ್ಕೆ ಕಾರಣ ನನ್ನ ಗುರುಗಳು. ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ನಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ರಿಂದ ಮೈಯೆಲ್ಲ ಕಣ್ಣಾಗಿ ನಾನು ಕಾರ್ಯನಿರ್ವಹಿಸಿದ್ದೆ. ಆದ್ರೂ ಗಂಡು ಕೂಡ ಕಪ್ಪು ಚುಕ್ಕೆ ಬಂದಿದೆ. ಆದ್ರೂ ಕೂಡ ಅದಕ್ಕೆ ದಿನಗಳನ್ನ ಕೊಡದೆ ಇಮಿಡಿಯೇಟ್ ಸರಿ ಮಾಡಿಕೊಳ್ತಕ್ಕಂಥ, ಯಾರ ಬಾಯಿಗೂ ಒತ್ತುವಾಗದ ರೀತಿಯಲ್ಲಿ ನನ್ನ ಜೀವನ ನಡೆಸಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ, ನೀವೆಲ್ಲ ನನ್ನಿಂದ ಏನಾದರೂ ನನ್ನ ನಡತೆಯಿಂದ ನಾನು ಸ್ವಲ್ಪ ಒರಟು ಸ್ವಭಾವದ ಮನುಷ್ಯ. ಅದರಿಂದ ಗ್ರಾಮಸ್ಥರಿಗೆ ಯಾರಾದರೂ ನೋವಾಗಿದ್ದಲ್ಲಿ ಈ ವೇದಿಕೆ ಮುಖಾಂತರ ಕ್ಷಮೆಯನ್ನು ಯಾಚಿಸ್ತಾ, ನೀವೆಲ್ಲ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ನನ್ನ ಸ್ವಂತ ನೆಲೆಯಲ್ಲಿ ಅಧ್ಯಕ್ಷನಲ್ಲಿ ಅರ್ಪಿಸ್ತಾ, ನಾ ತೆಗೆದುಕೊಂಡ ತೀರ್ಮಾನಕ್ಕೆ ನಿಮ್ಮೆಲ್ಲರ ಏನು ಬ್ಯಾಂಕ್ ಬಿಲ್ನ ತೀರ್ಮಾನಕ್ಕೆ ನಿಮ್ಮೆಲ್ಲರ ಸಹಮತ ಇರಲಿ ಎಂದು ಚಪ್ಪಾಳೆ ಮೂಲಕ ನನಗೆ ಸಹಮತವನ್ನು ಹೆಸರುಬೇಕಾಗಿ ಕೋರುತ್ತಾ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಸಂತೋಷವಾಗಿಟ್ಟಿದ್ದೇನೆ. ಎಲ್ಲರೂ ಒಟ್ಟಾಗಿ ಒಂದೇ ವಿಷಯದ ಬಗ್ಗೆ ಚರ್ಚೆಗೆ ಬಂದಿದ್ದೀರಿ. ಬ್ಯಾಂಕ್ ಆಫ್ ಬರೋಡಾ ವಿಜಯ ಬ್ಯಾಂಕ್ ಇರುವಾಗ ಅದರ ಉದ್ಘಾಟನೆಯೇ ಒಂದು ಇತಿಹಾಸ. ವಿಜಯ ಬ್ಯಾಂಕಿನ ಇತಿಹಾಸದಲ್ಲಿ ಹಾಲಾಡಿಯ ಶಾಖೆ ಉದ್ಘಾಟನೆ ನಮ್ಮ ಮಾಜಿ ಸಭಾಪತಿಗಳವರ ತಂದೆಯವರಾದ ಪಟೇಲ್ ಹಿರೇನ್ ಶೆಟ್ರು ಬಹಳ ಉದ್ದೂರಿಯಿಂದ 76-75 ಇಸ್ವಿಗೆ, ಅಂದ್ರೆ ಸಾಧಾರಣ ಹತ್ರ 50 ವರ್ಷವಾಗಿರುವುದು ಆ ಬ್ಯಾಂಕಿಗೆ. ಅಂದಿನ ದಿನ ಕೊಪ್ಪರಿಗೆಯಲ್ಲಿ ಶರ್ಬತ್ತನ್ನು ಮಾಡಿ, ಮೋಟ್ರಲ್ಲಿ ನೀರಾಡಿಸಿ ಶರ್ಬತ್ತನ್ನು ಮಾಡಿ ಜನರಿಗೆ ಹಂಚಿ ಅಂತದೊಂದು ಅದ್ದೂರಿಯ ಉದ್ಘಾಟನೆ ಈ ಬ್ಯಾಂಕ್ ಆಫ್ ಬರೋಡಾ, ಅರ್ಥಾತ್ ವಿಜಯ ಬ್ಯಾಂಕ್. ಆ ವಿಜಯ ಬ್ಯಾಂಕ್ ಅನ್ನು ಸ್ಥಳಾಂತರಿಸುವ ಬಗ್ಗೆ ಈ 68 ವರ್ಷದ ನಾನು ಬಂದು ಮಾತಾಡುವ ಸ್ಥಿತಿ ಬಂತಲ್ಲ ಅಂತ ಬೇಜಾರಾಗ್ತಾ ಇದೆ. ಮಿತ್ರರೇ, ಏನು ಹುಣ್ಣಿಮೆಯ ದಿನ ಚಂದ್ರನನ್ನು ನೋಡು ಅಂತ ಹೇಳಲಿಕ್ಕೆ ಯಾರು ಹೇಳ್ಬೇಕಾ ಸ್ವಾಮಿ? ಅಮಾವಾಸ್ಯೆ ದಿನ ಒಪ್ಪಬಹುದು ನಾನು. ಬ್ಯಾಂಕ್ ಆಫ್ ಬರೋಡಕ್ಕೆ ಈಗಿರುವ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವೊಬ್ಬ ಹಿರಿಯ ನಾಗರಿಕ ಅದರ ಮೇಲೆ ಹೋಗ್ಲಿಕ್ಕೆ ಹತ್ತಿ ಹೋದ ನಂತರ ಅಯ್ಯಪ್ಪ ಅಂತ ಕೈ ಮುಗಿತಾನೆ ಬ್ಯಾಂಕಿಗೆ, ಸಾಕಪ್ಪ ಅಂತ. ಇಂದಿನ ಬ್ಯಾಂಕ್ ಅನಿವಾರ್ಯ ಜನರಿಗೆ. ಒಂದು KYC ಮಾಡ್ಬೇಕಾದ್ರೆ 60 ವರ್ಷ ಬೇಕು. ಈಗ ಬಂದವರೆಲ್ಲ ಸಾಧಾರಣ ಅದೇ ವಯಸ್ಸಿನವರೇ, ಯಾರು 18-20 ವರ್ಷದವರು ಇಲ್ಲಿಲ್ಲ. ನಾನು ಹೇಳುವುದು ಬೇಡ, ನಮ್ಮೂರ ಗ್ರಾಮ ದೇವತೆ ಇದಕ್ಕೆ ಪ್ರೇಕ್ಷಕರಾಗಿ ಬಂದಿದ್ದಾಳೆ. ಅವಳು ಹೇಳ್ತಾಳೆ ಇಲ್ಲಿ ಅನ್ಯಾಯ ನಡೀತಾ ಉಂಟು, ನೀವು ಒಟ್ಟಾಗಿ ಅಂತ. ಬ್ಯಾಂಕಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಅಂತ ದುಸ್ಥಿತಿ. ಹೋದ ನಂತರ ಬೇಸಿಗೆ ದಿನದಲ್ಲಿ ಕರೆಂಟ್ ಇಲ್ಲದೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಳೆಗಾಲದಲ್ಲಿ ಜಾರಿ ಬಿದ್ದವರು ಎಷ್ಟೋ ಜನ ಆ ಬ್ಯಾಂಕಿಗೆ ಇಡೀ ಶಾಪ ಆಗಿ ಬಂದಿದ್ದಾರೆ. ಯಾರಿಗೆ ಹೇಳುವುದು ಸ್ವಾಮಿ ನಮ್ಮ ಪರಿಸ್ಥಿತಿ? ಯಾರಿಗೆ ಹೇಳುವುದು? ಇಂದು ಸ್ಥಳಾಂತರಗೊಳಿಸುವುದಕ್ಕೆ ವಿರೋಧ, ಯಾಕಂತ ಗೊತ್ತಾಗುತ್ತಿಲ್ಲ. ಬ್ಯಾಂಕ್ ಪಂಚಾಯತ್ ಬಿಲ್ಡಿಂಗ್ ಬಂದ್ರೆ ಪಂಚಾಯತಿಗೆ ಅದರಿಂದ ಬಾಡಿಗೆ ಬರ್ತದೆ, ಅದು ನಿಮ್ಮೆಲ್ಲರದ್ದಾಗಿರ್ತದೆ. ಯಾವಾಗ ಬ್ಯಾಂಕು ಸಹ ನಮ್ದಾಗಿದೆಯೋ ಪಂಚಾಯತ್ ಸಹ ನಮ್ದೇ ಅದು.
ಬೇರೆಯವ್ರದಲ್ಲ. ಪಂಚಾಯತಿಗೆ ಅದರಿಂದ ಬಾಡಿಗೆಯಿಂದ ಪಂಚಾಯತ್ ನಡೀತದೆ, ಪಂಚಾಯತಿ ಒಂದು ಉತ್ಪತ್ತಿ ಆಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಅಂತ ಕಷ್ಟದ ಬ್ಯಾಂಕ್ ಅನ್ನು ಅದು 50 ವರ್ಷದ ಹಿಂದೆ ಇಲ್ಲೇ ಇದೆ, ಇದೇ ಜಾಗದಲ್ಲಿ ಇದೆ ವಿಜಯ ಬ್ಯಾಂಕ್. ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀರಿ, ಭಟ್ರು ಏನ್ ಹೇಳ್ತಾರೆ, ಕೊನೆಗೆ ಪೂಜೆ ಆದ ನಂತರ ಯಥಾಸ್ಥಾನ ಉದ್ವಾಸಯಾಮಿ ಅಂತಾರೆ. ಈಗ ನಮ್ಮ ಬ್ಯಾಂಕಿನ ಪರಿಸ್ಥಿತಿ ಹಾಗೆ, ಯಥಾಸ್ಥಾನ ಉದ್ವಾಸಯಾಮಿ, ಅದೇ ಜಾಗಕ್ಕೆ ಪುನಃ ಬರ್ತಾ ಇದೆ. ಸಂತೋಷದ ವಿಷಯ. ಜೊತೆಗೆ ವಯಸ್ಸಾದವರಿಗೆ ಬಂದವರಿಗೆ ನಿಮ್ಮೆಲ್ಲರಿಗೂ ಇದು ನಿಮ್ಮ ಅನುಭವಕ್ಕೆ ಬಂದಂತ ವಿಷಯ. ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಬ್ಯಾಂಕ್ ಇರಬಾರದು. ನಮಗೆ ಗ್ರೌಂಡ್ ಫ್ಲೋರಿಗೆ ಬರಬೇಕು ಬ್ಯಾಂಕ್. ಕೆಳ ಅಂತಸ್ತಿನಲ್ಲೇ ಹಾಲಾಡಿ ಬ್ಯಾಂಕ್ ಆಫ್ ಬರೋಡ ಕೆಳ ಅಂತಸ್ತಿನಲ್ಲೇ ಇರಬೇಕು. ಇದಕ್ಕೆ ನೀವು ಕೈಗೊಂಡಿರುವಂತಹ ಈ ಕಾರ್ಯಕ್ರಮ ಉಂಟಲ್ಲ, ಬಹಳ ಸಂತೋಷದಿಂದ ಹೇಳ್ತಿದ್ದೇನೆ ಮಿತ್ರರೇ. ಇದಕ್ಕೆ ನಾವೆಲ್ಲ ಕೈ ಜೋಡಿಸಬೇಕು. ಪಂಚಾಯತಿಗಾಗಿ ಈಗ ನಾವೆಲ್ಲರೂ ಶತಸಿದ್ಧರಾಗಿದ್ದೇವೆ. ಬ್ಯಾಂಕ್ ಹೊಸ ಕಟ್ಟಡದಲ್ಲಿ ಆಗಲೇಬೇಕಂತ ಹೇಳಿ ನಿಮ್ಮೆಲ್ಲರ ಅಪ್ಪಣೆಯನ್ನು ನನ್ನ ಮಾತು ಮುಗಿಸ್ತೇನೆ. ಮೊನ್ನೆ ನಾನು ಹೇಳಿದೆ, ವರ್ಷದ 8 ಬ್ಯಾಂಕ್ ಆಫ್ ಬರೋಡ 20 ವರ್ಷಗಳ ಹಿಂದೆ ಅಲ್ಲಿ ಏನು ಸ್ಥಳಾಂತರಗೊಂಡಿತ್ತು. ಆದ್ರೆ ನಮ್ಮ ದುರದೃಷ್ಟವೋ ಏನಂತ ಗೊತ್ತಿಲ್ಲ, ವರ್ಷದ 8 ತಿಂಗಳುಗಳಲ್ಲಿ ಮೆಟ್ಲ ಮೇಲೆ ಸತತವಾಗಿ ನಾಯಿಗಳು ಮಲ್ಗಳು ಒಂದು, ಅದ್ರ ಜೊತೆಗೆ ಮಳೆಗಾಲದ 4 ತಿಂಗಳು ಮೇಲ್ಮಹಡಿಯ ಏನು ಚಪ್ಪಲಿಯಿಂದ ಮೆಟ್ಟಿದಂತ ನೀರಿದೆ, ಕೊಳಚೆ ನೀರು ಸೋರ್ತಾ ಇರೋದು ಆ ಮೆಟ್ಲುಗಳ ಮೇಲೆ. ಅದ್ರ ಜೊತೆಗೆ ಕಳೆದ 20 ವರ್ಷಗಳಿಂದ ಆ ಮೆಟ್ಲುಗಳಿಗೆ ದೀಪ ಲೈಟ್ ಅಲ್ಲೇ ಕಾಣಲಿಲ್ಲ. ನೀವು 6 ಗಂಟೆ ನಂತರ ನೀವು ಬನ್ನಿ, ಲೈಟ್ ಇಲ್ಲ. ನಾವು ಮೊಬೈಲ್ ಲೈಟ್ ಅಥವಾ ಹೀಗೆ ಕೈ ಹಿಡ್ಕೊಂಡು ಗೋಡೆ ಹಿಡ್ಕೊಂಡು ಬರುವಂತ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಇಷ್ಟು ವರ್ಷಗಳ ಕಾಲ ಅಲ್ಲಿ ಬ್ಯಾಂಕ್ ಇದೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಇದು ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಹಾಲಾಡಿ ಅಂತ ಒಂದು ಗ್ರಾಮೀಣ ಪ್ರದೇಶ, ಯಾಕಂತ ಹೇಳಿದ್ರೆ ಬಾಂಬೆ ಬೆಂಗಳೂರಿನಂತ ಪ್ರದೇಶದಲ್ಲೂ ಸಹ ಇವತ್ತಿನ ಕಾಲಘಟ್ಟದಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ ಇರ್ಬೋದು, ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಬಿಲ್ಡಿಂಗ್. ಆದ್ರೆ ಹಾಲಾಡಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ವ್ಯವಸ್ಥೆ ಇರುವಂತ ಜಾಗದಲ್ಲಿ ಕಳೆದ 20 ವರ್ಷದ ಹಿಂದೆಯೇ ಮೊದಲ ಮಹಡಿಗೆ ಏನು ಬ್ಯಾಂಕ್ ಸ್ಥಳಾಂತರಗೊಂಡಿದೆ ಅಂತ ಹೇಳಿದ್ರೆ ನಾವು ತುಂಬಾ ಆಶ್ಚರ್ಯ ಪಡಬೇಕು ಒಂದು, ಮತ್ತು ಬೇಸರವನ್ನು ವ್ಯಕ್ತಪಡಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ಅಂಗವಿಕಲರು ಇರ್ತಾರೆ, ಅಥವಾ ಎಲ್ಲ ಪ್ಲೇಸ್ ಅಲ್ಲಿ ಇರ್ತಾರೆ, ವಯೋವೃದ್ಧರು, ಹಿರಿಯ ನಾಗರಿಕರೆಲ್ಲ ಇರ್ತಾರೆ. ಅವರು ಬ್ಯಾಂಕಿಗೆ ಹೋಗಿ ಏನಾದ್ರು 3-4 ಬ್ಯಾಂಕ್ ಇದ್ರೆ ಒಂದಲ್ಲ ಒಂದು ಬ್ಯಾಂಕಿಗೆ ಹೋಗ್ಬೋದು. ಆದ್ರೆ ಹಾಲಾಡಿಯಲ್ಲಿ ಒಂದೇ ಬ್ಯಾಂಕ್ ಕಾರ್ಯಾಚರಿಸ್ತಾ ಇದೆ ಕಳೆದ 50 ವರ್ಷಗಳಿಂದ. ನಾವು ಏನೇ ವ್ಯವಸ್ಥೆ ಬೇಕಾದ್ರೂ ಅಲ್ಲಿಗೆ ಹೋಗ್ಬೇಕು. ಮತ್ತು ಇತ್ತೀಚಿನ 10-15 ವರ್ಷಗಳ ಹಿಂದೆಗೆ ಪ್ರತಿ ವರ್ಷವೂ ಸಹ ಬ್ಯಾಂಕ್ KYC ಅಂತ ಕೇಳ್ತದೆ, ನೋ ಯುವರ್ ಕಸ್ಟಮರ್ ಅಂತ ಹೇಳಿ. ಪ್ರತಿ ವರ್ಷ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ನಿಮ್ಮ ಫೋಟೋವನ್ನು ಕೊಟ್ಟು KYC ಮಾಡ್ಕೊಳ್ಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೊದಲ ಮಹಡಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಂತ ನಾವು ಹೇಳುದು ಬೇಡ, ನೀವೆಲ್ಲ ಪ್ರತ್ಯಕ್ಷದರ್ಶಿಗಳು ಅಥವಾ ಸ್ವ ಅನುಭವ ಪಟ್ಟವರು ಅಂತ ಹೇಳಿಕ್ಕೆ ನಾನು ತುಂಬಾ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಇಲ್ಲಿ ಅನುದಾನ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಸುಮಾರು ನಮ್ಗೆ ಬಿಲ್ಡಿಂಗ್ ಓನರ್ ಮೇಲೂ ಅಥವಾ ಯಾರ ಮೇಲೂ ಸಹ ವೈಯಕ್ತಿಕವಾದ ದ್ವೇಷ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲಿನ ವಿಜಯ ಬ್ಯಾಂಕ್, ಇವತ್ತಿನ ಬ್ಯಾಂಕ್ ಆಫ್ ಬರೋಡ, ಅದು ಸಾರ್ವಜನಿಕ ರಂಗದ ರಾಷ್ಟ್ರೀಕೃತ ಬ್ಯಾಂಕ್. ಅಲ್ಲಿಗೆ ಹೋಗ್ಲಿಕ್ಕೆ ನಮ್ಮೆಲ್ಲರಿಗೂ ಸಹ ಹಕ್ಕಿದೆ. ಹಾಲಾಡಿ ಗ್ರಾಮಸ್ಥರಲ್ಲ, ಈ ಭಾಗದ ಎಲ್ಲ ಆಸುಪಾಸಿದವರು ಸಹ ಅಲ್ಲಿ ಹೋಗಿ ವ್ಯವಹಾರವನ್ನು ಮಾಡಬಹುದು, ಅಕೌಂಟ್ ಅನ್ನು ಮಾಡಬಹುದು. ಆ ವ್ಯವಹಾರವನ್ನು ಮಾಡಬೇಕಾದ್ರೆ ನಮ್ಗೆ ಜನರಿಗೆ ಅನುಕೂಲವಾದ ಪ್ರದೇಶದಲ್ಲಿ ಇದ್ರೆ ಅದು ಒಳ್ಳೆಯದು. ಅದ್ರ ಜೊತೆಗೆ ಸುಮಾರು ನನಗೆ ಗೊತ್ತಿದ್ದಂತೆ ಸುಮಾರು 6-7 ಲಕ್ಷಗಳ ಬಾಡಿಗೆ ಪ್ರತಿ ವರ್ಷ ಬರ್ತದೆ. ಇವನ್ ಬ್ಯಾಂಕ್ 30ನೇ ತಾರೀಕಿಗೆ ಪಟ್ ಅಂತ ಹೇಳಿ ಆಟೋಮೆಟಿಕಲಿ ಇವರ ಪಂಚಾಯತ್ ಅಕೌಂಟಿಗೆ ಬೀಳ್ತದೆ. ಅದು ಎಲ್ಲಿ ಹೋಗ್ತದೆ ಕೇಳಿದ್ರೆ ನಮ್ಮೆಲ್ಲರ ಅಭಿವೃದ್ಧಿ ಹೋಗ್ತದೆ. ಹಾಗಾಗಿ ಪಂಚಾಯತ್ ಒಂದು ರಸ್ತೆ ರಿಪೇರಿಯೋ ಅಥವಾ ಒಂದು ನೀರಿನ ವ್ಯವಸ್ಥೆ ಅಥವಾ ಸೋಲಾರ್ ದೀಪೋ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಪಂಚಾಯತ್ ಸದಸ್ಯರು ಅದನ್ನ ವಿಂಗಡಣೆ ಮಾಡಿ ನಮ್ಮೆಲ್ಲರ ಮನೆಗಳಿಗೂ ಅಥವಾ ನಮ್ಮ ವ್ಯಾಪ್ತಿಗೂ ಅದನ್ನ ಬಳಕೆ ಮಾಡ್ತಾರೆ. ನಾನು ಮೊನ್ನೆ ಸಹ ಫೇಸ್ಬುಕ್ ಇದರಲ್ಲಿ ಕಮೆಂಟ್ ಅಲ್ಲಿ ಹೇಳಿದೆ, ಪ್ರಾಯಶಃ 20 ವರ್ಷಗಳ ಹಿಂದೆ ಈ ನಿರ್ಧಾರವನ್ನು ಜನಪ್ರತಿನಿಧಿಗಳು ಕೈಗೊಂಡಿದ್ದರೆ ಇವತ್ತು ಆ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಎನ್ನುವಂತ ಒಂದು ಅಪವಾದವನ್ನು ಕೇಳುವಂತ ಪ್ರಮೇಯ ಬರ್ತಿರ್ಲಿಲ್ಲ. ಅದ್ರ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡುವಂತ ಕೂಲಿಗೆ ಇಲ್ಲಿ ಯಾರು ಜನ ಬರ್ಲಿಕ್ಕೆ ಒಪ್ಪುವುದಿಲ್ಲ. ಅಂತ ಒಂದು ವ್ಯವಸ್ಥೆಯಲ್ಲಿ ಹಾಲಾಡಿ ಗ್ರಾಮ ಪಂಚಾಯತ್ ಅವರು ಏನೋ ನಮ್ಮ ಊರಿಗೆ ಅಭಿವೃದ್ಧಿ ಆಗ್ತದೆ ಅಥವಾ NREG ವರ್ಕ್ ನಲ್ಲೂ ಸಹ ಇಂತಿಷ್ಟು ಅವರು ಏನೋ ಟಾರ್ಗೆಟ್ ಅನ್ನು ರೀಚ್ ಆಗ್ಬೇಕಂತ ಇದೆ ಪಂಚಾಯತ್ನವರಿಗೆ. ಆ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಅವ್ರು ಏನೇ ಇರಲಿ ಬ್ಯಾಂಕಿನ ಉದ್ದೇಶಕ್ಕೂ ಅಥವಾ ನಮ್ಮ ಹಾಲಾಡಿಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡಿದ್ದಾರಲ್ಲ, ಆ ಬಳಕೆ ಮಾಡಿಕೊಂಡದಕ್ಕೆ ನಾವು ಸಾಥ್ ಕೊಡ್ಬೇಕೆ ವಿನಃ ನಾವು ಅದ್ರ ಬಗ್ಗೆ ಅಪಾದನೆಗಳನ್ನು ಹೇಳುವಂತದ್ದು ಸರಿಯಲ್ಲ. ಒಂದು
ಎರಡನೇದಾಗಿ ಉದ್ಯೋಗ ಖಾತ್ರಿಯ ಯೋಜನೆಯಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕಟ್ಟುನಿಟ್ಟಿನ ನಿಯಮ ಇದೆ. ಕಳೆದ 1 ವರ್ಷದ ಈಚೆಯಿಂದ ಬೆಳಿಗ್ಗೆ ಮತ್ತು ಸಂಜೆ ಕೂಲಿ ಕಾರ್ಮಿಕರು ಬಂದು ಅವರ ಭಾವಚಿತ್ರದ ಹಾಜರಿಯನ್ನು ಹಾಕುವುದರ ಮೂಲಕ ಉದ್ಯೋಗ ಖಾತ್ರಿ ಯೋಜನೆಯ ಫಲಾನುಭವಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಈ ಒಂದು ದೃಷ್ಟಿಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿದೆ, ಉದ್ಯೋಗ ಖಾತ್ರಿ ಯೋಜನೆಯ ಮೊದಲ ದಿವಸ ಫೋಟೋ ತೆಗಿಲಿಕ್ಕೆ 8 ಗಂಟೆಗೂ 8:30 ಬರ್ಲಿಕ್ಕೆ ಹೇಳಿದ್ರು. ಆಮೇಲೆ 10 ಗಂಟೆ ಆದ್ರೂ ಅಧಿಕಾರಿಗಳು ಬರ್ತಾರೆ, ಸ್ವಲ್ಪ ಲೇಟ್ ಆಯ್ತು. ಎಷ್ಟೋ ಜನ ಹೆಂಗಸರು ಕೂಗಿಕೊಂಡು ಹೋಗಿದ್ದಾರೆ, ನಾವು ಮನೆಯಲ್ಲಿ ದನ ಬಿಡ್ಲಿಲ್ಲ, ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ನೀವು ಬರ್ಲಿಕ್ಕೆ ಹೇಳಿದ್ದೀರಿ ಅಂತ ಹೇಳಿ. ಅದು ಮೊದಲ ದಿನವೇ ಆಗಿರ್ತಾರೆ. ದಿನ ಅವ್ರನ್ನ 2 ಹೊತ್ತು ಬರ್ಲಿಕ್ಕೆ ಹೇಳಿದ್ರೆ ಇದು ಸಾಧ್ಯವೇ ಇಲ್ಲ. 2 ಮೂರನೇದಾಗಿ ಅವರು 20 ಲಕ್ಷ ಎಷ್ಟು ಇಟ್ಟಿದ್ರು. ಈ ಬಿಲ್ಡಿಂಗ್ ಗೆ ನನಗೆ ಗೊತ್ತಿದ್ದ ಮಾಹಿತಿಯ ಪ್ರಕಾರ 10 ರಿಂದ 11 ಲಕ್ಷ ರೂಪಾಯಿ ಮಾತ್ರ ಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಕುಶಲಕರ್ಮಿಗಳಿಗೂ ಸಹ ಪೇಮೆಂಟ್ ಇದೆ, ಅದು ಮಾಡ್ಲಿಕ್ಕೆ ಸಾಧ್ಯ ಅಂತ. ಆದ್ರೆ ಇದುವರೆಗೆ ಆಗಿದ್ದಂತದ್ದು ನನಗೆ ಬಂದ ಮಾಹಿತಿ ಪ್ರಕಾರ 3,85,000 ದಿನಗಳ 1,068 ದಿನಗಳ ಬಗ್ಗೆ 385 ಏನು ಪೇಮೆಂಟ್ ಬಂದಿದೆ ಯಾರು ಅವರ ಜನರ ಅಕೌಂಟಿಗೆ. ಆದ್ರೆ ಅದರಲ್ಲಿ ತಂದು ಕೊಟ್ಟವರು ಕೇವಲ 40,000 ರೂಪಾಯಿ ಮಾತ್ರ ಪಂಚಾಯತಿಗೆ ಅಂದ್ರೆ ಗುತ್ತಿಗೆದಾರರಿಗೆ ಅಥವಾ ಅದನ್ನು ಕೆಲಸ ನಿರ್ವಹಿಸುವವರಿಗೆ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ 3,45,000 ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಿಗ್ಲಿಲ್ಲ ಇನ್ನು. ಅಂತದ್ದಿರುವಾಗ ಬರೀ 40,000 ರೂಪಾಯಿ ಅವರಿಗೆ ಸಿಕ್ಕಿದೆ ಅಂತೆ. ಹಾಗಿರುವಾಗ ನಾವು ಅಪಾರ್ಧನೆ ಮಾಡೋದು ಎಷ್ಟು ಸಮಂಜಸ? ಒಂದು. ಎರಡನೇದಾಗಿ ನಾವು ಹಾಲಾಡಿಯ ಬ್ಯಾಂಕ್ ಆಫ್ ಬರೋಡಾ ಇಲ್ಲಿ ಪಂಚಾಯತ್ ನಲ್ಲೇ ಮೊದಲು ಇದ್ದದ್ದು, ಇನ್ನು ಮುಂದೆ ಸಹ ಪಂಚಾಯತ್ ನಲ್ಲೇ ಇರಬೇಕು. ಆದ್ರಿಂದ ತಾವೆಲ್ಲರೂ ಸಹ ಇವತ್ತಿನ ದಿವಸ ಅವರ ಮನವಿಗೆ ಹೋಗ್ಬಿಟ್ಟು, ಅಂದ್ರೆ ನಮ್ಮ ಮನವಿಗೆ ಅವರು ವಿಶೇಷ ಗ್ರಾಮ ಸಭೆಯನ್ನು ಕರೆದಿದ್ದು, ಆ ನಂತರ ಅವರ ಮನವಿಗೆ ಹೋಗ್ಬಿಟ್ಟು ತಾವೆಲ್ಲರೂ ಬಂದಿದ್ದೇವೆ. ಆದ್ರಿಂದ ತಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದಾರೆ, ಪಂಚಾಯತ್ ನ ಒಂದು ಕಟ್ಟಡದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಶಾಖೆ ಸ್ಥಳಾಂತರ ಆಗ್ಬೇಕಾ ಬೇಡ ಎನ್ನುವುದಂತೂ ತಾವೆಲ್ಲರೂ ಸಹ ಕೈ ಎತ್ತಿ ಚಪ್ಪಾಳೆ ಮೂಲಕ ಹೇಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಗೋಡಿಗೆ ವಿಜಯ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಗಿತ್ತೋ ಅದೇ ಜಾಗಕ್ಕೆ ಮರಳಿ ಬರಬೇಕು. ಅದು ನಿಮ್ಮೆಲ್ಲರ ಆದ್ಯ ಹಕ್ಕು ಹಾಗೂ ಹೋರಾಟ. 50 ವರ್ಷ ಆಗಲಿ 20 ವರ್ಷ ಆಗಲಿ ಇಲ್ಲಿವರೆಗೆ ನಾವು ಪಟ್ಟಿರುವಂಥ ಕಷ್ಟ ಸಾಕು. ಮುಂದೆ ಅದೇ ಥರ ಕಷ್ಟ ಪಡಬೇಕಂತ ಅವಶ್ಯಕತೆ ಇಲ್ಲ. ಇದು ನಮ್ಮ ಪಾರ್ಲಿಮೆಂಟ್, ಗ್ರಾಮ ಸಭೆ, ಗ್ರಾಮ ಪಂಚಾಯತ್ ಅಂದ್ರೆ ನಮ್ಮ ಪಾರ್ಲಿಮೆಂಟ್. ನಮ್ಮ ಪಾರ್ಲಿಮೆಂಟಿಗೆ ಹಕ್ಕುಚ್ಯುತಿ ಅಥವಾ ಅನ್ಯಾಯ ಆದ್ರೆ ನಾವ್ಯಾಕೆ ಸಹಿಸಿಕೊಂಡು ಇರಬೇಕು? ಅದು ನಮ್ಮ ಹೋರಾಟ ಆಗಿರ್ಬೇಕು. ಗ್ರಾಮ ಪಂಚಾಯತಿ ಸಿಗುವಂಥ ಆದಾಯವನ್ನು ಅವ್ರು ಯಾಕೆ ತಗೊಳ್ಬೇಕು? ಸಿಗುವಂಥ ಆದಾಯ 1,000 ರೂಪಾಯಿ ಆಗಲಿ 10,000 ಬಾಡಿಗೆ ಆಗಲಿ ಎಷ್ಟೇ ಇರಲಿ, ಅದು ಗ್ರಾಮ ಪಂಚಾಯತಿಗೆ ಸೇರಲಿ. ಗ್ರಾಮ ಪಂಚಾಯತ್ ಸಿಗುವಂಥ ಅನ್ಯಾಯ ಪ್ರತಿಯೊಬ್ಬ ಪ್ರಜೆಗೂ ಸಿಗ್ತದೆ, ಪ್ರತಿಯೊಬ್ಬ ನಾಗರಿಕರು ಸಿಗ್ತದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗ್ತದೆ. 10 ರೂಪಾಯಿ ಆಗಲಿ 1 ರೂಪಾಯಿ ಆಗಲಿ ಮನೆ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡುವಂತ ಯೋಗ್ಯತೆ ಅದನ್ನು ಕಾರ್ಯನಿರ್ವಹಿಸುವಂತ ಇದು ಕೆಲಸ ಗ್ರಾಮ ಪಂಚಾಯತ್ ಮಾಡ್ತಾರೆ. ಅವರ ಆದಾಯ ಅಭಿವೃದ್ಧಿ ಆದ್ರೆ ನಮ್ಮ ಆದಾಯದಲ್ಲಿ ನಮಗೂ ಸಹಕಾರ ಕೊಡ್ತಾರೆ. ಆದ್ರಿಂದ ಗ್ರಾಮ ಸಭೆಯ ನಿರ್ಣಯ ಪ್ರಕಾರ ವಿಜಯ ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡಾವನ್ನ ಮರಳಿಗೂಡಿಗೆ ಗ್ರಾಮ ಪಂಚಾಯತ್ನ ಕಟ್ಟಡಕ್ಕೆ ಸ್ಥಾಪಿಸಬೇಕು, ಅಲ್ಲೇ ಉದ್ಘಾಟನೆ ಆಗಬೇಕು. ಇವರು ಇಷ್ಟೊತ್ತಿನೊಳಗೆ ಇವರು ಬ್ಯಾಂಕಿನವರು ಅಥವಾ ಅವರು ಮನವಿ ಕೊಟ್ಟವರು ಯಾವ ತರ ಸ್ಪಂದಿಸಿದ್ರು ಗೊತ್ತಿಲ್ಲ. ಪ್ರತಿಯೊಬ್ಬರು ಅಕೌಂಟ್ ಹೋಲ್ಡರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮೇಲೆ ಅಲ್ಲಿ ನೀವು ವ್ಯವಹಾರ ಮಾಡದಿದ್ರೆ ಸರ್ಕಾರದದ್ದು ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು. ಇಲಾಖೆಯ ಸರ್ಕಾರ ಯಾವುದು ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ನಾವಿನ್ನಲ್ಲಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಅನಾನುಕೂಲವಾಗಿದೆ, ನಾಗರಿಕ ಹಿತರಕ್ಷಣೆ ವೇದಿಕೆ ಮೂಲಕ ನಮಗೆ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಅಸಾಧ್ಯ ಅಂತ ಹೇಳಿ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ಪ್ರತಿಯೊಬ್ಬ ಮಾಹಿತಿಯವರು, ಪ್ರತಿಯೊಬ್ಬ ಅಕೌಂಟ್ದವರು, ಖಾತೆದಾರರು ಸಮೇತ ಕಂಪ್ಲೇಂಟ್ ಕೊಡ್ಬೇಕು. ಆವಾಗ ಅದಕ್ಕೆ ಸರ್ಕಾರ ರೀತಿಯಲ್ಲಿ ಅಥವಾ ನ್ಯಾಷನಲ್ ಬ್ಯಾಂಕಿನ ವತಿಯಿಂದ ಸರ್ಕಾರದ ಯಾವುದೇ ರೀತಿಯಲ್ಲಿ ಕ್ರಮ ಕೊಳ್ಬೇಕಂತ ಅವ್ರು ಕೈಗೊಳ್ಬಹುದು ಅಂತ ನನ್ನ ಅನಿಸಿಕೆ. ಇವಾಗಲೇ ಅವರು ಕಾರ್ಯ ಮಾಡಿರ್ಬೋದು. ಬ್ಯಾಂಕ್ ಆಫ್ ಬರೋಡದಿಂದ ಅನುಮತಿ ತಗೊಂಡು, ಯಾಕಂದ್ರೆ ಬ್ಯಾಂಕ್ ಆಫ್ ಸರ್ಕಾರದ ನ್ಯಾಷನಲ್ ಬ್ಯಾಂಕ್ ಆದ್ರಿಂದ ಬ್ಯಾಂಕಿನ ವತಿಯಿಂದ ಬ್ಯಾಂಕಿನ ಸ್ಥಳಾಂತರ ಮಾಡುವ ಬಗ್ಗೆ ಅವರೊಂದು ಅನುಮತಿ ಬೇಕಾಗಿರ್ತದೆ. ಯಾಕೆ ಬೇಕಂದ್ರೆ ಅಲ್ಲಿ ಅನಾನುಕೂಲತೆಗಳು ಜಾಸ್ತಿ ಇರ್ಬೇಕು. ಅನಾನುಕೂಲತೆ ನಮಗೆ ಕೈಗೆ ಕನ್ನಡಿ ಅಂತ ನಮ್ಗೆ ತೋರ್ತಾ ಇದೆ, ಅದರ ಬಗ್ಗೆ ನಾವು ಸುಮ್ಮನೆ ಇದ್ದೇವೆ, ಮಾತು ಅರ್ಥ ಇಲ್ಲ. ಆ ಒಂದು ಕನ್ನಡಿಯನ್ನು ನಾವು ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಅದನ್ನ ರೂಪಿಸುವಲ್ಲಿ ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಹೋರಾಟ ಕಟ್ಟಬೇಕಂದ್ರೆ ಗ್ರಾಮ ಸಭೆಯಲ್ಲಿ ನಮ್ಗೊಂದು ವಿಶೇಷ ಗ್ರಾಮ ಸಭೆಯನ್ನು ಕರೆದಿದ್ದಾರೆ. ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮ ಹೋರಾಟ ನಿರಂತರವಾಗಿ ಗ್ರಾಮ ಇಲ್ಲಿ ಒಂದು ಹೊಸ ಬ್ಯಾಂಕ್ ಓಪನ್ ಆಗೋ ತನಕ, ಯಾವುದು ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಗ್ರಾಮ ಪಂಚಾಯತ್ನ ಕಟ್ಟಡದಲ್ಲಿ ಓಪನ್ ಆಗೋ ತನಕ ನಿರಂತರವಾಗಿ ಹೋರಾಟ ಇರಬೇಕಂತ ಕೇಳಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕೆ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಈಗ ಬ್ಯಾಂಕ್ ಆಫ್ ಬರೋಡಾ, ವಿಜಯ ಬ್ಯಾಂಕನ್ನು ನಾನು ಸಣ್ಣವಿರುವಾಗ ಈ ಕಟ್ಟಡದಲ್ಲಿ ನೋಡಿದ್ದೆ, ಇಲ್ಲಿ ನಮ್ಮ ಪಂಚಾಯತ್ ಕಟ್ಟಡದಲ್ಲಿ. ಆನಂತರದಲ್ಲಿ ಈ ಬೇರೆ ಬೇರೆ ಅನಾನುಕೂಲತೆಯಿಂದ
ಆಚೆ ಶಿಫ್ಟ್ ಆಗಿದ್ದಿದ್ರು ಈಗ ಅಲ್ಲಿ ನಮಗೆ ತುಂಬ ಅನಾನುಕೂಲತೆ ಕಾಣ್ತಾ ಇದೆ. ಒಬ್ಬ ಪೆನ್ಷನ್ದಾರನಿಗೆ ನವೆಂಬರ್ ತಿಂಗಳಲ್ಲಿ ಹೋಗಿ ಅವನಿಗೆ ಲಿವಿಂಗ್ ಸರ್ಟಿಫಿಕೇಟ್ ಕೊಡಬೇಕು. ಅವನ್ನ ಕರ್ಕೊಂಡು ಬ್ಯಾಂಕಿಗೆ ಹೋಗಬೇಕಾದ್ರೆ ತುಂಬ ಕಷ್ಟದ ಪರಿಸ್ಥಿತಿ. ಅಲ್ಲಿ ಹೋಗಿ ಅವರ ಪ್ರೆಸೆಂಟ್ ಅವರ ಎದುರೇ ಸೈನ್ ಹಾಕಿ ಬರುವಂಥ ಒಂದು ವ್ಯವಸ್ಥೆ. ಅಲ್ಲಿ ಹೋಗಿ ಆ ಮೆಟ್ಲತ್ತಿ ಹೋಗಿ ನವೆಂಬರ್ ತಿಂಗಳಲ್ಲಿ ಹೋಗಿ ಕೊಟ್ಟು ಬರುವುದು ತುಂಬ ಕಷ್ಟ ಸಾಧ್ಯ. ಮತ್ತೆ ಈಗ ಸಿದ್ದರಾಮ ಗಾಣಿಗರು ಇಲ್ಲ ದಾಂಬಳೆಯವರು ಶಶಿಕಾಂತ್ ಶೆಟ್ಟರು ಹೇಳಿದ ಹಾಗೆ ಅಲ್ಲಿ ತುಂಬ ಅನಾನುಕೂಲತೆ. ನಮಗೆ ನಾವೇ 50 ವರ್ಷದವರು, ನಮಗೆ ಮೆಟ್ಲತ್ತಿ ಹೋಗ್ಲಿಕ್ಕೆ ಕಷ್ಟ ಸಾಧ್ಯ. 2 ಸಾರಿ, 1 ಸಾರಿ ಬ್ಯಾಂಕಿಗೆ ಒಂದು ಅಕೌಂಟ್ ಓಪನ್ ಮಾಡಲಿಕ್ಕೂ ಇಲ್ಲ ಇನ್ನು ಯಾವುದೋ ಒಂದು ಲೋನಿಗೂ ಹೋದರೆ ಬ್ಯಾಂಕಿನಲ್ಲಿ ನಮಗೆ ಸ್ವಲ್ಪ ಕೊರತೆ ಇರ್ತದೆ, ನಮಗೆ ಅನುಭವದ ಕೊರತೆ ಇರ್ತದೆ. ಒಂದು ಅಪ್ಲಿಕೇಶನ್ಗೆ 4 ಸಾರಿ ನಾವು ಮೇಲೆ ಹತ್ತಿ ಕೆಳಗೆ ಬರಬೇಕು. ಒಂದು ಅಪ್ಲಿಕೇಶನ್ ಫಿಲಪ್ ಮಾಡಲಿಕ್ಕೂ ಇಲ್ಲ ಒಂದು ಜೆರಾಕ್ಸ್ ತರಲಿಕ್ಕೂ ಪ್ರತಿಯೊಂದಕ್ಕೂ 10 ಸಾರಿ ಮೇಲ್ಗಡೆ ಕೆಳಗಡೆ ಹೋಗಿ ಬರಬೇಕು. ಬ್ಯಾಂಕ್ ಲೋನಿಗೂ ಇಲ್ಲ ಬೇರೆ ಯಾವುದೇ ಕಾರಣಕ್ಕೂ ನಾವು ಬ್ಯಾಂಕಿಗೆ ಹೋಗಬೇಕಾದ್ರೆ ಒಂದು ವ್ಯವಸ್ಥೆ, ಅಲ್ಲಿ ಒಂದು ಫಾರ್ಮ್ ಫಿಲಪ್ ಮಾಡಲಿಕ್ಕೂ ಯಾವುದಕ್ಕೂ ಹೋಗಬೇಕಾದ್ರೂ 4 ಸಾರಿ ಪ್ರತಿಯೊಬ್ಬರು ಹೋಗಿ ಬರಬೇಕಾದಂಥ ವ್ಯವಸ್ಥೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉಂಟು. ಯಾಕಂದರೆ ಸಿಟಿಯಲ್ಲಿ ಅನುಭವಸ್ಥರೇ ಜಾಸ್ತಿ ಇರುವುದು, ಎಲ್ಲ ಹೋಗಿ ಅಲ್ಲೇ ಫಿಲಪ್ ಮಾಡ್ತಾರೆ ಬರ್ತಾರೆ. ನಮಗೆ ಇಲ್ಲಿ ಹಾಗಲ್ಲ. ಅವರೊಂದು ಇಂಗ್ಲೀಷಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ, ಬರ್ಕೊಡಿ ಅಂತ ಹೇಳ್ತಾರೆ. ಅವ್ರಿಗೆ ಬರಲಿಕ್ಕೆ ಅವರಿಗೂ ಅನಾನುಕೂಲ, ಅಲ್ಲಿ 3 ಜನವೋ 2 ಇರುವುದು. ನಾವು ಅದನ್ನು ಕೆಳಗಡೆ ತಂದು ಇಲ್ಲಿ ಯಾರ ಹತ್ರ ಬರ್ಸ್ಕೊಂಡು ಮೇಲೆ ಹೋಗುದು, ಅವ್ರು ಹೇಳುದು ಇದು ಸೈನ್ ಇದು ಸರಿ ಇಲ್ಲ, ಪುನಃ ಮಾಡ್ಕೊಂಡು ಬಂದು. ಹೀಗೆ ಪ್ರಾಯ ಆದವರು ಹೋಗಿ ದಿನಕ್ಕೆ 10 ಸಾರಿ ಮೇಲೆ ಕೆಳಗೆ 2 ಸಾರಿ 4 ಸಾರಿ ಹೋಗಿ ಬಂದು ಆ ಅನಾನುಕೂಲತೆಗಿಂತ ಬ್ಯಾಂಕು ಮೂಲ ಸ್ಥಾನದಲ್ಲಿ ಬಂದು ಇರುವುದು ಒಳ್ಳೆಯದು ಅನ್ನುವುದು ನಮ್ಮೆಲ್ಲರ ಭಾವನೆ. ಇಷ್ಟನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಏನು ವೈಯಕ್ತಿಕವಾಗಿ ಏನು ಸಮಸ್ಯೆ ಆಗಿದೆ ಅಂತೇಳಿ ಒಂದು 2 ಮಾತುಗಳಲ್ಲಿ ಮುಗಿಸ್ತೇನೆ. ಒಂದು, ನಾನು ಫಸ್ಟ್ ಬ್ಯಾಂಕಿಗೆ ಬರುವಾಗ ವೆಹಿಕಲ್ ಅಲ್ಲಿ ಬರ್ತಾರೆ. ಆ ವೆಹಿಕಲ್ ಅನ್ನ ಫಸ್ಟ್ ಥಿಂಗ್ ಎಲ್ಲಿ ಪಾರ್ಕ್ ಮಾಡಬೇಕು ಅಂತೇಳಿ ನಮ್ಗೆ ಒಂಚೂರು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಯಾಕೆ ಕೇಳಿದ್ರೆ, ಮಾಡೋದಿದ್ರೆ ಅಲ್ಲಿ ಎದುರುಗಡೆ ಇರುವಂತ ವಾಣಿಜ್ಯ ಕಟ್ಟಡಗಳ ಎದುರುಗಡೆ ನಾವು ಮಾಡಬೇಕು, ಮುಲಾಜಾಗ್ತದೆ ಒಂದು. ಆಮೇಲೆ ಎಂಟ್ರಿ ಕೊಡುವಾಗ ಅವರೆಲ್ಲ ಹೇಳಿದ ಹಾಗೆ ಮೇಲ್ಗಡೆ ಒಂದು ನಾಯಿ ಕೂತಿರ್ತದೆ, ಒಂದು 2-3 ನಾಯಿಗಳು. ನಮ್ಗೆ ಮೇಲ್ ಹೋಗ್ಲಿಕ್ಕೆ ನನಗೆ ಯುವಕನಾಗಿ ನನಗೆ ಹೆದರಿಕೆ ಆಗ್ತದೆ. ಅಂಥದ್ರಲ್ಲಿ ಮಕ್ಕಳು ಮರಿ ಗರ್ಭಿಣಿಯ ಸ್ತ್ರೀಯರೆಲ್ಲ ಬಂದವಾಗ ಹೋಗ್ಲಿಕ್ಕೆ ಒಂದು ಹೆದರಿಕೆ ಆಗ್ಬಹುದು. ಇನ್ನೊಂದು, ಆ ಹೋಗುವ ದಾರಿ ಬಹಳ ಇಕ್ಕಟ್ಟಿರುವಾಗ ಮೇಲ್ಗಡೆಯಿಂದ ಯಾರಾದ್ರೂ ಒಂದು ಲೇಡೀಸ್ ಇಳ್ಕೊಂಡು ಬರುವಾಗ ನಮಗೆ ಮುಂದೆ ಪಾಸ್ ಆಗ್ಲಿಕ್ಕೆ ಅಲ್ಲಿ ಏನೋ ಒಂಥರ ಮುಜುಗರ ಆಗ್ತದೆ. ಯಾಕೆ ಕೇಳಿದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ಮೈಕ್ ಟಚ್ ಆದ್ರೆ ಮತ್ತೇನೋ ಆಗ್ತದೆ, ಇನ್ನೊಂದು ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾವೆಂತ ಮಾಡ್ತೇವೆ, ವೆಯ್ಟ್ ಮಾಡ್ತೇವೆ. ಓಕೆ, ಅದು ದೊಡ್ಡ ವಿಷಯ ಅಲ್ಲ. ಒಳಗಡೆ ಹೋಗ್ತೇವೆ. ಒಳಗಡೆ ಹೋಗುವಾಗ ಮತ್ತೆ ಅವ್ರು ಹೇಳಿದ ಹಾಗೆ ಅಲ್ಲಿರುವಂತ, ಈಗ ಮಳೆಗಾಲದಲ್ಲಿ ಆ ಮೇಲ್ಗಡೆಯಿಂದ ಬಂದಂತ ನೀರು ಅಲ್ಲಿ ಜಾರುವಂಥದ್ದು, ಗರ್ಭಿಣಿಯರು, ವಿಕಲಚೇತನರು, ವಯೋವೃದ್ಧರೆಲ್ಲ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಒಪ್ಪುವಂಥದ್ದು. ಮುಂದ್ಗಡೆ ಹೋದ್ಮೇಲೆ ಒಳಗಡೆ ಹೋದವಾಗ ಅಲ್ಲಿರುವಂತ ಸ್ಥಳಾವಕಾಶ ಬಹಳ ಕಡಿಮೆ ಇರ್ತದೆ. ಯಾಕೆ ಕೇಳಿದ್ರೆ ಪೀಕ್ ಅವರ್ಸ್ ಅಲ್ಲಿ ಅಥವಾ ಸೋಮವಾರ ಅಥವಾ ಶನಿವಾರಗಳೆಲ್ಲ ಹೋಗುವಾಗ ಅಲ್ಲಿ ಜನರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಸರಿಯಾದಂತ ವ್ಯವಸ್ಥೆ ಇಲ್ಲ. ಹೆಚ್ಚಿನವರು ಹೊರಗಡೆ ನಿಂತ್ಕೊಂಡಿರ್ತಾರೆ. ಓಕೆ, ತೊಂದರೆ ಇಲ್ಲ. ಇನ್ನ ಒಂದು ನನ್ನ ಅನಿಸಿಕೆ ಪ್ರಕಾರ ಅಲ್ಲಿರುವಂತ ಅಷ್ಟು ದೊಡ್ಡ ಬಿಲ್ಡಿಂಗಿಗೆ ಅಥವಾ ಆ ಫ್ಲೋರಿಗೆ ಅವರು ಒಂದೇ ಕಡೆ ಸ್ಟೇರ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ಈಗ ಕಾಂಟ್ರಾಕ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ ಅಥವಾ ಬೇರೆ ವಿಷಯಗಳ ಬಗ್ಗೆ ಗೊತ್ತಿಲ್ಲ, ನಾನು ಕಾಮನ್ ಸೆನ್ಸ್ ಅಲ್ಲಿ ಹೇಳ್ತಾ ಇದ್ದೇನೆ. ಅಲ್ಲಿರುವಂತ ಇಡೀ ಬಿಲ್ಡಿಂಗಿಗೆ ಅಲ್ಲಿರುವಂತ ಸ್ಟೇರ್ ಕೇಸ್ ಒಂದೇ. ಅಗ್ನಿ ಅವಘಡಗಳು ಏನಾದ್ರೂ ಆಗೋದು ಬೇಡ, ದೇವರ ದಯದಿಂದ ಅಗ್ನಿ ಅವಘಡಗಳು ಏನಾದ್ರೂ ಸಂಭವಿಸಿದ್ರೆ ಮೇಲಿಂದ ಕೆಳಗೆ ಹಾರಬೇಕು, ಬಿಟ್ರೆ ಈ ಕಡೆಯಿಂದ ದಾರಿಗೆ ಬರುವಾಗ ಚಿಕನ್ ಅಥವಾ ತಂದೂರಿ ಆಗ್ತೇವೆ ನಾವಲ್ಲಿ. ಈ ನಿಟ್ಟಿನಲ್ಲಿ ಮತ್ತೆ ಇನ್ನೊಂದು, ಅವರು ಹೇಳಿದ ಹಾಗೆ ಅದು ಯಾರೋ ಖಾಸಗಿ ವ್ಯಕ್ತಿಗಳಿಗೆ ಲಕ್ಷಾನುಗಟ್ಲೆ ಆದಾಯಗಳನ್ನ ಕೊಡುವುದಕ್ಕಿಂತ ಬ್ಯಾಂಕಿನವರು ಪಂಚಾಯತ್ನವರಿಗೆ ಅಥವಾ ಇನ್ನೊಂದು ಅದೇ ವಿಷಯಕ್ಕೆ ಮುಂದುವರಿಸ್ತೇನೆ, ಮೇಂಟೆನೆನ್ಸ್ ಬಗ್ಗೆ. ನಾವೀಗ ಹೋಗಿ ಕ್ವಶನ್ ಮಾಡ್ಲಿಕ್ಕೆ ಬ್ಯಾಂಕಿನವ್ರ ಹತ್ರ ಹೋದ್ರೆ ಬ್ಯಾಂಕಿನವ್ರು ಏನ್ ಹೇಳ್ತಾರೆ, ವೈಯಕ್ತಿಕವಾಗಿ ಖಾಸಗಿ ವ್ಯಕ್ತಿಗಳ ಹತ್ರ ಏನು ಮೇಂಟೆನೆನ್ಸ್ಗೆ ಹೇಳ್ತಾರೆ, ಆದ್ರೆ ಅವರಷ್ಟು ಜವಾಬ್ದಾರಿಯನ್ನು ತಗೊಳ್ಳುವುದಿಲ್ಲ. ನಾವು ಆದ್ರೆ ಎಂತ ಮಾಡ್ಬೋದು, ಇಲ್ಲಿ ಪಂಚಾಯತ್ನವರು ಬಿಲ್ಡಿಂಗ್ ಅಲ್ಲಿಗೆ ಬಂದ್ರೆ ನಾವು ಪಂಚಾಯತ್ನವರು ಗಮನ ವಹಿಸದೇ ಇದ್ದ ಪಕ್ಷದಲ್ಲಿ ನಾವು ಗ್ರಾಮಸ್ಥರು ಅದನ್ನ ಏನ್ ಮಾಡ್ಬೋದು ಕೇಳಿದ್ರೆ ಸ್ವಲ್ಪ ಆಗ್ರಹ ಪೂರ್ವಕವಾಗಿ ಒತ್ತಾಯ ಮಾಡಿದ್ರೆ ಅದನ್ನ ಸರಿ ಮಾಡಿಸುವಂತ ಅಥವಾ ಮೇಂಟೆನೆನ್ಸ್ ಮಾಡಿಸುವಂತ ಎಲ್ಲಾ ಜವಾಬ್ದಾರಿಗಳನ್ನ ಪಂಚಾಯತ್ನವರು ಕೈಗೊಳ್ತಾರೆ. ಯಾಕೆ ಕೇಳಿದ್ರೆ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧ್ಯಕ್ಷರು ಎಲ್ಲರೂ ಸಹ ಏನಾಗಿರ್ತಾರೆ, ನಮ್ದು ಜನಸ್ನೇಹಿ ಆಗಿರೋದ್ರಿಂದ ನಮ್ಗೆ ಆರಾಮಾಗಿ ಅಥವಾ ಈಸಿಯಾಗಿ ಮಾತಾಡ್ಲಿಕ್ಕೆ ಸುಲಭ ಆಗ್ತದೆ. ಆ ನಿಟ್ಟಿನಲ್ಲಿ ಪಂಚಾಯತ್ನವರು ಏನ್ ನಿರ್ಣಯನ ಕೈಗೊಂಡಿರ್ತಾರೆ
ಲೋಕಲ್ ಅಥವಾ ನಮ್ಮೇನು ಗ್ರೌಂಡ್ ಫ್ಲೋರ್ ಅಲ್ಲಿ ಅಥವಾ ವಿಶಾಲವಾದ ಸ್ಥಳಾವಕಾಶ ಇದೆ, ಗಟ್ಟಿಮಟ್ಟಾದಂಥ ಬಿಲ್ಡಿಂಗ್ ಇದೆ, ಆಮೇಲೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ, ಆ ಎಲ್ಲಾ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ತಂದಂತ ಅವರು ಕೈಗೊಂಡಿರುವಂತ ಅಥವಾ ಕೈಗೊಳ್ಳಿಕ್ಕಿರುವಂತ ಕಾರ್ಯ ಬಹಳ ಅತ್ಯುತ್ತಮವಾದದ್ದು. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು ಅಂತೇಳಿ ನನ್ನ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ಚೆನ್ನಾಗಿ ಮಾತಾಡಿದ್ರೆ ಎಲ್ಲರಿಗೂ ಗೊತ್ತಿದೆ, ಬ್ಯಾಂಕ್ನ ಎಲ್ಲ ನಾವು ಗ್ರಾಹಕರೇ, ಮೇಲೆ ಹತ್ತಿ ಉಳಿದು ಕೆಳಗೆ ಬಂದಿದ್ದು, ಮಳೆಗಾಲದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತುಂಟು. ಆದರೆ ಅದೇ ರೀತಿ ನಾವು ಈ ಏನು ಅವ್ಯವಹಾರಗಳ ಬಗ್ಗೆ ನಾನು CK ಅನ್ವರ್ ನನ್ನ ನೇರವಾಗಿ ಮಾತಾಡೋದು, ಅವರೇನು ನಮ್ಮ ಗ್ರಾಮಸ್ಥರನ್ನು ಕರ್ಕೊಂಡ್ಬಂದು ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನೋದು ಕನಸಿನ ಮಾತು, ಅದು ಬಿಡಿ, ಅದು ಬೇರೆ ಪ್ರಶ್ನೆ. ಆದರೆ ನಾವೆಲ್ಲರೂ ಒಟ್ಟು ಸೇರ್ಕೊಂಡಿದ್ದೇವೆ, ನಾವು ಏನು ಮಾತಾಡ್ತಿದ್ದೇವೆ ಅನ್ನೋದು ನಮ್ಗೆ ಎಲ್ರಿಗೂ ಗೊತ್ತುಂಟು, ಬ್ಯಾಂಕ್ ಕೆಳಗಡೆ ಬರಬೇಕು ಅಂತ. ಆದರೆ NREG ಅಮೌಂಟ್ ಉಂಟಲ್ಲ, NREG ಅಮೌಂಟನ್ನು ನಾವು ಇದು ಈ ರೀತಿ ಬ್ಯಾಂಕಿಗೆ ಅಪ್ಲೈ ಮಾಡ್ತೇವೆ ಅಥವಾ ನಾವು ಬ್ಯಾಂಕ್ನೊಟ್ಟಿಗೆ ಸೇರ್ಕೊಂಡು ಒಂದು ಬ್ಯಾಂಕ್ ಬಿಲ್ಡಿಂಗ್ ಮಾಡ್ತೇವೆ ಅಂತ ಹೇಳ್ಕೊಂಡು ನಾವು ಈ ರೀತಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿದ್ದುಂಟಾ? ನಿರ್ಣಯ ಮಾಡಿದ್ದೇವೆ ನಾವು ಈ ರೀತಿ ನಿರ್ಣಯ ಮಾಡಿದ್ರೆ ನಮ್ಗೆ ಈ ರೀತಿ ಪರಿಸ್ಥಿತಿ ಬರ್ತಿತ್ತ? ನಮಗೆ ಅಲ್ಲ, ನಮ್ಗೆ ಸಮಸ್ಯೆ ಬಂದವಾಗ ನಾವೆಲ್ಲ ಒಟ್ಟು ಸೇರ್ಕೊಂಡು ಕೂತ್ಕೊಂಡು ಮಾತಾಡ್ತಿದ್ದೇವೆ ನಾವು ಇಲ್ಲಿಗೆ. ಅಧ್ಯಕ್ಷರು ಇನ್ನೊಂದು CK ಅನ್ನೋರದ್ದು ಮೇಲಿಂದ ಕೆಳಗೆ ತನಕ ಬಿಲ್ಡಿಂಗ್ ಇದೆ, ಮಸ್ತು, 1000 ಲಕ್ಷ ರೂಪಾಯಿ ಬಾಡಿಗೆ ತಗೊಳ್ತಾರೆ. ನಮ್ಮ ಪಂಚಾಯತ್ಗೆ ಎಷ್ಟು ಟ್ಯಾಕ್ಸ್ ಕಟ್ತಾರೆ? ಕೋಳಿ ಫಾರ್ಮ್ ಇದೆ, ಕುರಿ ಅಂಗಡಿ ಇದೆ, ಅಲ್ಲಿ ಒಳಗಡೆ ಹೋಗಿ ನೋಡ್ಬೇಕು ಎಂತ ಅವಸ್ಥೆಗಳಿದೆ ಅಂತ ಗೊತ್ತುಂಟು. ಹೊಸ ಗ್ರಾಹಕರು ಇದೆ, ಬೇರೆ ಬೇರೆ ಅಂಗಡಿಗಳು ಬರ್ತಾ ಇದೆ, ಅದೆಲ್ಲ ನಮ್ಮ ಪಂಚಾಯತ್ ಲೈಸೆನ್ಸ್ ಅಲ್ಲಿ ಆ್ಯಡ್ ಆಗಿದೆ ಅಥವಾ ಪಂಚಾಯತಿಗೆ ಲೈಸೆನ್ಸ್ ಮಾಡ್ಕೊಂಡಿದ್ದಾರಾ? ನೀವು ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ? ಅಧ್ಯಕ್ಷ ಮಾತಾಡಬೇಕು ಮತ್ತು ಕಾರ್ಯದರ್ಶಿ 12 ವರ್ಷ ಆಗಿ PDO ಇಲ್ಲ, ಬಟ್ ಅಧ್ಯಕ್ಷ ಇದ್ರ ಬಗ್ಗೆ ಆನ್ಸರ್ ಮಾಡ್ಬೇಕು ನನಗೆ. ನಾವು ಒಂದು ಬರೀ ಬ್ಯಾಂಕ್ ಬಗ್ಗೆ ಮಾತ್ರ ನಾವು ಕೂತ್ಕೊಂಡು ಮಾತಾಡ್ತೀವಿ, ಬ್ಯಾಂಕ್ ಬರಬೇಕು ಎಲ್ಲರೂ ಅವ್ರ ಅಭಿಪ್ರಾಯ. ಆದ್ರೆ ಇದ್ರ ಜೊತೆಯಲ್ಲೇ ಅವನು ಬೆಳೆಸಿದ್ದು ನಾವೇ, ಈಗ ನಾವೇ ನಮ್ಮ ಹಾಳ ಮೆಟ್ಟಲ್ಲಿ ನಾವು ಹೊಡ್ಕೊಳ್ಬೇಕು. ಅವನು ಒಂದು ಕಾಲದಲ್ಲಿ ಅವನು ಏನೋ ಸಮಸ್ಯೆ ಮಾಡ್ಕೊಂಡವಾಗ ಇದು ಯಾರು ಊರಿಗೆ ಬಂದಿಲ್ಲ, ನಾನು ಒಬ್ಬನೇ ಅವ್ನಿಗೆ ಮೇಂಟೈನ್ ಮಾಡ್ದನು, ನನಗೆ ಬೆನ್ನೆಲುಬಾಗಿ ಒಬ್ಬರು ನಿಂತ್ಕೊಂಡಿಲ್ಲ. ಇವಾಗ ನೀವು ಬ್ಯಾಂಕ್ ಮೇಲ್ಗಡೆ ಕೆಳಗಡೆ ಬರಬೇಕು ಅಂದ್ಕೊಂಡು ಎಲ್ಲರೂ ಒಟ್ಟು ಸೇರ್ತೀವಿ, ನಾವು ಬರ್ತೀವಿ, ನಿಮ್ಮ ಜೊತೆ ಇರ್ತೀವಿ. ಆದ್ರೆ ಈ ಸಂದರ್ಭ ಬಂದವಾಗ ನಾವು ಯಾರು ಒಟ್ಟಿಗೆ ನಿಲ್ತೇವೆ? ನಾವು ಎಲ್ಲಿ ನಿಲ್ತೇವೆ? ನಾವು ಇದ್ರ ಬಗ್ಗೆ ಸ್ವಲ್ಪ ಒಂಚೂರು ಎಲ್ರಿಗೂ ಸ್ವಲ್ಪ ಮಾತುಕತೆ ಮಾಡಿದ್ದೀವಿ. ಮೋಸ್ಟ್ಲಿ 3rd or 4th ಸ್ಟ್ಯಾಂಡರ್ಡ್ ಇರುವಾಗ ನಾವು ಸುಂದರರಾಮ್ ಶೆಟ್ಟರ್ ಅವರ ಅದ್ದೂರಿ ಸಮಾರಂಭದಲ್ಲಿ ಕೀಲು ಕುದುರೆ ಅದೆಲ್ಲ ನೋಡಿ ತುಂಬ ಸಂತೋಷ ಆಗಿತ್ತು. ಆದರೆ ಮನೆಯಲ್ಲಿ ಅದೆಲ್ಲ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಈಗ ನಾವು ಮತ್ತೊಮ್ಮೆ ಅದ್ದೂರಿ ಸಮಾರಂಭದೊಂದಿಗೆ ನಮ್ಮ ಮೂಲ ಸ್ಥಾನಕ್ಕೆ ಬಂದಾಗ ನಮಗೆಲ್ಲರಿಗೂ ಹಾಲಾಡಿಯಲ್ಲಿ ಒಂದು ಅದ್ದೂರಿ ಸಮಾರಂಭ ನಡೀಲಿ ಬೇಗ ಅನ್ನೋದು ನನ್ನ ಆಶಯ. ನಾವು ಎಲ್ಲರೂ ಹೆಚ್ಚಾಗಿ ಎಲ್ಲರೂ ನಾವು ಈ ಬ್ಯಾಂಕನ್ನೇ ನಂಬ್ಕೊಂಡವರು. ಲಕ್ಷಾಂತರ ಜನರಿಗೆ ಮೂಲ ಸೌಕರ್ಯ ಎಲ್ಲ ರೀತಿಯ ಫೆಸಿಲಿಟಿ ಸಿಗ್ತಾ ಇದೆ ಇವಾಗ. ನಾನು ಕೂಡ ಬ್ಯಾಂಕ್ ಆಫ್ ಬರೋಡದಲ್ಲಿ ನಾನು ಒಂದು ಫಲಾನುಭವಿ, ನನಗೆ ಎಲ್ಲ ಟೈಮಲ್ಲಿ ನನಗೆ ಇಲ್ಲಿ ಹೆಲ್ಪ್ ಆಗಿದೆ. ಹಾಗೆ ಎಷ್ಟೋ ಜನ ತುಂಬ ಕಷ್ಟದಲ್ಲಿದ್ದವರು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಬ್ಯಾಂಕ್ ತುಂಬ ಒಳ್ಳೆಯ ಅಭಿವೃದ್ಧಿ ಕಾಣಲಿ, ನಮ್ಮ ಮೂಲ ಸ್ಥಾನಕ್ಕೆ ಬಂದು ಇನ್ನಷ್ಟು ಜನರಿಗೆ ಉಪಕಾರ ಆಗಲಿ ಅನ್ನೋದು ನನ್ನ ಉದ್ದೇಶ. ನನ್ನ ಸಹಮತ ಇದೆ ಈ ವಿಷಯದಲ್ಲಿ. ಪಡಿಸಿರುತ್ತಾರೆ. ತಮಗೆ ಧನ್ಯವಾದಗಳು ಸರ್. ವಿಶೇಷ ಗ್ರಾಮ ಸಭೆ ಕರೆದಂಥದ್ದು ಎಲ್ಲರಿಗೂ ಗೊತ್ತಿದೆ, ನಾವೇನು ಹೇಳಬೇಕಾಗಿಲ್ಲ. ಅನೇಕ ಹಿರಿಯ ತಲೆಯವರು ಭಾಷಣ ಮಾಡಿದ್ದಾರೆ, ವಿಷಯ ಎಲ್ಲ ತಿಳಿಸಿದ್ದಾರೆ. ವಿಷಯ ಬಹುಶಃ ಇಷ್ಟೇ ಇರ್ಬೋದು, ಇದಕ್ಕೆ ಜಾಸ್ತಿ ಏನು ಇರ್ಲಿಕ್ಕಿಲ್ಲ. ಆದರೂ ಸಹ ಈ ಸಂದರ್ಭದಲ್ಲಿ ಒಂದು ಹೇಳಲು ಇಚ್ಛಿಸ್ತೇನೆ. 2005-2006ರಲ್ಲಿ ಈ ಬ್ಯಾಂಕ್ ಆಫ್ ಬರೋಡ ವಿಜಯ ಬ್ಯಾಂಕ್ ಎನ್ನುವುದು ನಮ್ಮ ಈ ಗ್ರಾಮ ಪಂಚಾಯತ್ ವಠಾರದಲ್ಲಿ ಇತ್ತು. ಆವಾಗ ಕಟ್ಟಡ ಶಿಥಿಲಗೊಂಡಿದ್ದು, ಅಧ್ಯಕ್ಷ ನಾನೇ ಆಗಿದ್ದೇನೆ. ಆವಾಗ ಏನು ಕೇಳಿದ್ರೆ ಬ್ಯಾಂಕಿನವರು ನಮ್ಮ ಹತ್ರ ಕಟ್ಟಡ ಮಾಡಿ ರಿಪೇರಿ ಮಾಡಿಕೊಡಿ, ಇಲ್ಲ ಹೊಸದಾಗಿ ಮಾಡಿಕೊಡಿ ಅಂತ ಹೇಳಿದ್ರು. ಆದರೆ ನಮ್ಮಲ್ಲಿ ಅಷ್ಟು ಹಣ ಇರಲಿಲ್ಲ. ಆವಾಗ ಅವ್ರು ಹೇಳಿದ್ರು ನಾವು ಬೇರೆ ಕಡೆ ಹೋಗ್ತೇವೆ ಅಂತ ಹೇಳಿದ್ರು. ಅನ್ವರ್ ಸಾಹೇಬ್ರು ನಾನು ಮಾಡಿಕೊಡ್ತೇನೆ ಅಂತ ಆವಾಗ ಮಾತು ಕೊಟ್ಟು ನಮ್ಮ ಬೇರೆ ಬೇರೆ ಹಿರಿಯ ತಲೆಯವರೆಲ್ಲ ಅದಕ್ಕೆ ಸಮ್ಮತಿ ಕೊಟ್ಟರು. ನಾನು ಸಹ ಸುಮ್ಮನಿದ್ದೆ. ಅದಾದ್ರ ಮೇಲೆ ಬ್ಯಾಂಕ್ ಕಟ್ಟಡ ಅಲ್ಲೋಯ್ತು. ಅದರ ಪರಿಸ್ಥಿತಿ ಏನಂತ ನೀವೇ ಹೇಳಿದ್ರಿ, ಸೂರ್ಯಭಟ್ರೆ ಹೇಳಿದ್ರೆ ಅದು ದಾರಿ ಮೇಲೆ ನಾಯಿ ಮಲ್ಕೊಳ್ದಂತ. ಬಹುಶಃ ವಿಜಯ ಬ್ಯಾಂಕಲ್ಲಿ ಚಿಹ್ನೆ ನಾಯಿ ಅದೇ ಕಾಯ್ತಿರ್ಬೋದು, ಅದನ್ನೇ ಎತ್ತಿ ಹೇಳಿರ್ಬೇಕು ಅವರು. ಹಾಗೆ ಸಿಟಿಗೇಟ್ ಬ್ಯಾಂಕ್ ಸರಿ ಅದೇ ರೀತಿ
ನಮ್ಮ ಈ ಪಂಚಾಯತ್ನಲ್ಲಿ ಬ್ಯಾಂಕ್ ಕಟ್ಟಡ ಮಾಡ್ಬೇಕಂತ ನಾವು ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ. ಆವಾಗ ಅಶೋಕ್ ಜೊತೆ ಹೇಳಿದ್ರು ದುಡ್ಡಿಲ್ಲ, ನೀವೆಲ್ಲ ಮೆಂಬರು ನಿಮ್ಮ ಖಾತೆ ಹಣವನ್ನು ಕೊಡಿ ಅಂತ ಹೇಳಿದ್ರು. ನಾವೆಲ್ಲರೂ ಸಹ ಪಕ್ಷಭೇದ ಮರೆತು ರಾಜಕೀಯ ಮರೆತು ಸಹ ಅದಕ್ಕೆ ಸಹಾಯ ಮಾಡಿದ್ದೇವೆ. ಹಾಗೆ ಬ್ಯಾಂಕ್ ಕಟ್ಟಡ ಬರುವುದು ಗ್ರಾಮ ಪಂಚಾಯತಿ ಅತ್ಯಂತ ಒಳ್ಳೆಯ ಕೆಲಸ. ಯಾಕೆ ಹೇಳಿದ್ರೆ ವಯಸ್ಸಾದವರು 60 ವರ್ಷ 70 ವರ್ಷ ಆದರೂ ಮೇಲತ್ತಿ ಹೋಗ್ಲಿಕ್ಕೆ ಆಗುದಿಲ್ಲ. ಅವ್ರ ಮೇಲತ್ತಿ ಹೋದ್ರೆ ಕೂತ್ಕೊಳ್ಳಿಕ್ಕೆ 10 ನಿಮಿಷ ಬೇಕು, ಕೆಳಗಿಳಿಬೇಕಾದ್ರೆ 10 ನಿಮಿಷ ಬೇಕು. ಹಾಗಾಗಿ ಈ ಕಟ್ಟಡ ನಮ್ಮ ಗ್ರಾಮ ಪಂಚಾಯತಿ ಬಂದದ್ದು ತುಂಬಾ ಒಳ್ಳೆಯದಾಗಿದೆ. ಹಾಗೂ ನಮ್ಮ ಪಂಚಾಯತ್ಗೆ ಯಾವುದೇ ಇನ್ಕಮ್ ಇಲ್ಲ, ಇದನ್ನ ಒಂದು ಇನ್ಕಮ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಹಾಗೆ ಬಹುಶಃ ನಮ್ಮ ಅಧ್ಯಕ್ಷರು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ದಾರೆ, ಅವರಿಗೆ ಗೊತ್ತಿಲ್ಲ ಆದ್ರೂ ಅದನ್ನು ತಿದ್ದುಕೊಂಡು ಸರಿ ಮಾಡಿಕೊಂಡಿದ್ದಾರೆ. ಹೀಗೆ ಮುಂದುವರಿಲಿ, ನಮ್ಮ ಸಹಕಾರ ಅವರಿಗೆ ಸಂಪೂರ್ಣ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮೊದಲು ಪಂಚಾಯತ್ ಸೆಕ್ರೆಟರಿ ಆಗಿದ್ದರು. ಅವರು ಒಂದು ಮಾತು ಹೇಳ್ತಿದ್ರು, ಏನಂತ ಹೇಳಿದ್ರೆ ಸರ್ಕಾರದಿಂದ ಎಷ್ಟೇ ಅನುದಾನ ಬಂದರೂ ಸಹ ಪಂಚಾಯತ್ ಅಭಿವೃದ್ಧಿಗೆ ನಮಗೆ ಸ್ಥಳೀಯವಾಗಿ ಪಂಚಾಯತ್ ಏನು ಉತ್ಪತ್ತಿ ಇದೆ ಅದರಿಂದ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ಮತ್ತೆ ನಿಮ್ಗೆ ಕಟ್ಟಡ ಕಟ್ಟೋದಿರ್ಬೋದು, ಬೇರೆ ಯಾವುದಕ್ಕೆ ಸಹ ಸರ್ಕಾರದಿಂದ ಅನುದಾನ ಬರುವುದಿಲ್ಲ. ಪಂಚಾಯತ್ ಉತ್ಪತ್ತಿ ಏನಿದ್ರು ಮನೆ ತೆರಿಗೆ ಅಥವಾ ಬಾಡಿಗೆಗಳು ಇದರಿಂದ ಜಾಸ್ತಿ ಆಗುವಂಥದ್ದು, ಇದರಿಂದ ಅಭಿವೃದ್ಧಿ ಸಹ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಈಗ ವಿಜಯ ಬ್ಯಾಂಕ್ ಅನ್ನುವಂಥದ್ದು ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಅನ್ನುವಂಥದ್ದು ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಇದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಬ್ರಾಂಚ್ ಆದ್ರಿಂದ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರಲೇಬೇಕು. ಯಾಕಂತ ಹೇಳಿದ್ರೆ ಹಳ್ಳಿಯಲ್ಲಿರುವಂತಹ ಯುವಕರೆಲ್ಲರೂ ದುಡಿಲಿಕ್ಕೋಸ್ಕರ ಊರಿಂದ ಹೊರಗಡೆ ಹೋಗಿರ್ತಾರೆ. ವ್ಯವಹಾರ ಮಾಡುವಂಥದ್ದು ಹಿರಿಯರಿಗೆ ಮೇಲೆ ಕೆಳಗೆ ಹತ್ತಿ ಹೇಳಲಿಕ್ಕೆ ಆಗುದಿಲ್ಲ. ಈಗ ನನ್ನ ತಾಯಿಗೆ ಸಹ ನಾನು ಊರಲ್ಲಿಲ್ಲ ಅಂತ ಹೇಳಿದ್ರೆ ಬ್ಯಾಂಕಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರೆ ಅವ್ರು ಆಗುದಿಲ್ಲ ಅಂತ, ನನ್ನ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಅವರು. ಆದ್ರಿಂದ ನನ್ನ ಇದೇನಂತ ಹೇಳಿದ್ರೆ ಇದು ಗ್ರೌಂಡ್ ಫ್ಲೋರಿಗೆ ಅಥವಾ ನಮ್ಮ ಪಂಚಾಯತ್ ಕಟ್ಟಡಕ್ಕೆ ಬರುವುದು ಉತ್ತಮ. ಯಾಕಂತ ಹೇಳಿದ್ರೆ ಒಂದು ಆದಾಯದ ಮೂಲ ಆಗ್ತಾ ಇದೆ ಪಂಚಾಯತಿಗೆ. ಇದನ್ನ ಖಂಡಿತವಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಅಥವಾ ಪಂಚಾಯತ್ ಬಿಲ್ಡಿಂಗ್ಗೆ ತರಲೇಬೇಕು. ಇಷ್ಟು ನನ್ನ ಮಾತನ್ನು ನಾನು ಇಲ್ಲಿಯೇ ನನ್ನ ಫಸ್ಟ್ ಮೊದಲಿನ ಬ್ಯಾಂಕಿದ ಏನು ಇದೆ ಅಕೌಂಟನ್ನು ಇಲ್ಲಿಯೇ ಓಪನ್ ಮಾಡಿದ್ದೆ. ಈಗ ಕಾರಣಾಂತರಗಳಿಂದ ಆಚೆ ಶಿಫ್ಟ್ ಆಗಿದೆ. ಆದರೆ ನನ್ನ ವೈಯಕ್ತಿಕ ಸಮಸ್ಯೆ ಅಂದರೆ ನನ್ನ ಅಜ್ಜಿಗೆ 100 ವರ್ಷ ಹತ್ರ ತುಂಬಿದೆ. ಎಷ್ಟೋ ಸಾರಿ ಅಜ್ಜಿಯನ್ನು ನಾವು ಕರ್ಕೊಂಡು ಹೋಗ್ಲಿಕ್ಕೆ ನಾನು ಎತ್ಕೊಂಡು ಹೋಗೋದುಂಟು, ಮೇಲೆ ನಡೀಲಿಕ್ಕೆ ಆಗುದಿಲ್ಲ, ಅವರಿಗೆ ಇಳಿಲಿಕ್ಕೂ ಆಗುದಿಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲರೂ ಸಹಾನುಮತದಿಂದ ಈ ನಮ್ಮ ಏನು ಅಧ್ಯಕ್ಷರು ಒಂದು ಕ್ರಮ ಕೈಗೊಂಡಿದ್ದಾರೆ ಅವರಿಗೆ ಸಹಕರಿಸಬೇಕಾಗಿ ವಿನಂತಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.